ಯಾವಾಗಿಂದ ನೋವಿದೆ ಸೊಂಟ ನೋವು? ಸೊಂಟ ನಮ್ಗೆ 2 ವರ್ಷದಿಂದ ಸರ್. 2 ವರ್ಷದಿಂದ ಇದೆ. ಓಕೆ ನಾವು ಓಕೆ. ನಿಂತ್ಕೊಳ್ಳೋಕೆ ಆಯ್ತಿರ್ಲಿಲ್ಲ, ನನಗೆ ಕೆಲಸ ಮಾಡೋಕೆ ಆಯ್ತಿಲ್ಲ. ಅಲ್ಲಿ ಪೇನ್ಗೆ ಟ್ಯಾಬ್ಲೆಟ್ ಕೊಡೋರು, ಅದು ತಗೊಂಡಾಗ ಪವರ್ ಇರೋ ತನಕ ಓಕೆ ಓಕೆ. ಅದಾದ್ಮೇಲೆ ಮತ್ತೆ ಹಂಗೆ ಓಕೆ. ಆಮೇಲೆ ಎಲ್ಲೋದ್ರೂ ವಾಸಿ ಆಗಲ್ಲ, ಹಂಗೆ ಹಂಗೆ ಎಲ್ಲ ಎದುರಿಸ್ಬಿಟ್ಟಿದ್ವಿ. ಭಯ ಆಗಿದೆ, ಇದು ಸರ್ಜರಿ ಮಾಡಲೇಬೇಕು ಅಂತ ಸರ್ಜರಿ ಇಲ್ದೇನೆ ನನಗಂತೂ ಬೇಡ ಅನಿಸ್ತು, ನಂಗೆ ಸತ್ತೋಗ್ಬಿಟ್ರು ಪರವಾಗಿಲ್ಲ. ಯಾಕೆ ಅಷ್ಟೊಂದು ಆಪೋಸಿಟ್ ಹಾಕಿದ್ರಿ ಅದಕ್ಕೆ? ನನ್ಗೆ ಇನ್ನೇನು ಸರ್ ನೋಡ್ಕೊಳ್ಳೋರಿಲ್ಲ, ಇವ್ರು ಬೇರೆ ಕಡೆ ಅವರೇ, ಮಗಳು ಇವಳು. ನೀವು ಒಬ್ಬರೇ ಇರ್ತೀರಾ? ನಮ್ಮನೆಯವರು ನಾನಿಬ್ಬರೇ ಇರೋದು. ನೀವೇ ಯಜಮಾನ್ರು ಇಬ್ಬರೇ ಇರ್ತೀರಾ? ಇಬ್ಬರೇ ಸರ್. ಅದಕ್ಕೋಸ್ಕರ ಅವರು ಬೇರೆ ಕೂಲಿ ಕೆಲಸ ಮಾಡೋದು ಸರ್. ನಾವು ಬಡವರು, ತುಂಬ ಬಡವರು ಸರ್. ಇಲ್ಲಿ ಬಂದರೆ ಒಳ್ಳೇದಾಯ್ತು ಸರ್. ನಂಗೆ ತುಂಬ ನೋವಿತ್ತು, ನನಗೂ ಆಸೆ ಆಗದೆ, ನಂಗೆ ರಿಜೆಕ್ಟ್ ಬಂದಿದೆ ಸರ್. L5 ಮತ್ತು L5S1 ಡಿಸ್ಪಲ್ಸ್ ಆದಾಗ ರಿಸಲ್ಟು ವೆರಿ ಫಾಸ್ಟ್ ಅಂತ ಮುಟ್ಟು ನಿಂತು ತುಂಬ ದಿನ ಆಗಿದ್ರೆ ಮತ್ತು ವಯಸ್ಸಾಗಿರ್ತಕ್ಕಂಥ ಹೆಣ್ಮಕ್ಳದು ಅವ್ರಿಗೆ ಬೋನ್ ವೀಕ್ ಆಗಿರುತ್ತೆ ಜಾಸ್ತಿ. ಸೊ ಹಾಗಾಗಿ ಅಂತರಿಗೆ ಕೊಟ್ಟಿರ್ತಕ್ಕಂಥ ಟ್ರೀಟ್ಮೆಂಟ್ 90% ಪೇಯ್ನ್ ಕಡಿಮೆ ಆಗಿದೆ. ಅದು ಹೆಂಗೆ ಅಂತ ನೋಡೋಣ. ಅಮ್ಮ, ನಿಮಗೆ ಎಷ್ಟು % ಯಾವಾಗಿಂದ ನೋವಿದೆ ಸೊಂಟ ನೋವು? ಸೊಂಟ ನಮ್ಗೆ 2 ವರ್ಷದಿಂದ ಸರ್. 2 ವರ್ಷದಿಂದ ಇದೆ. ಓಕೆ ಓಕೆ. ನಾವು ನಿಂತ್ಕೊಳ್ಳೋಕೆ ಆಯ್ತಿರ್ಲಿಲ್ಲ, ನನಗೆ ಕೆಲಸ ಮಾಡೋಕೆ ಆಯ್ತಿಲ್ಲ, ಕಾಫಿ ಮಾಡೋಕ್ಕೂ ಆಯ್ತಿಲ್ಲ ಸರ್. ತುಂಬ ನನಗೆ ಕಾಫಿ ಮಾಡೋಕೆ ಹೇಳಲ್ಲ. ಕಾಫಿ ಮಾಡೋ ನಮ್ಮನೆ ಮಾಡ್ತೀನಿ, ಏನು ಮಾಡೋಕೆ ಆಯ್ತಿಲ್ಲ, ನಿಂತ ಹೇಳಕ್ಕೆ ಆಯ್ತಿಲ್ಲ ಸರ್. ನನಗೆ ಓಕೆ, ತುಂಬ ನೋವು ಬರ್ತಿತ್ತು. ಈಗ ಪರವಾಗಿಲ್ಲ, ಎಷ್ಟು ಕಮ್ಮಿ ಆಗಿದೆ ಇವಾಗ? ಪರವಾಗಿಲ್ಲ ಸರ್, ನಂಗೆ ತುಂಬ ನೋವು ಇಂಪ್ರೂವ್ಮೆಂಟ್ ಆಗಿದೆ. ಮುಂಚೆ ಎಲ್ಲೆಲ್ಲಿತ್ತು ನೋವು? ಇಲ್ಲಿಂದ ಸರ್, ಸೊಂಟ, ಆಮೇಲೆ ಈ ಕಡೆ, ಆ ಕಡೆ ಎಡಗಡೆ ಬಲಗಡೆ, ಆಮೇಲೆ ಇವೆರಡು ನೋವು, ತೊಡೆ, ಆಮೇಲೆ ಇಲ್ಲೂ ನೋವು. ಮೀನ್ಕಂಡ ಫುಲ್ ಎಳಿತಾಯ್ತಾ? ನಿಂತ್ಕೊಂಡ್ಬಿಟ್ರೆ ಫುಲ್ ಎಳೆದ್ಬಿಡೋದು ಪಾದ. ಓಕೆ. ಆಗ್ತಾ ಇರ್ಲಿಲ್ಲ. ಇದು ಮಾತ್ರ ಫುಲ್ ಜೋಮ್ ಅಂತ. ಮತ್ತೆ ಊದ್ಕೊಟ್ಟಿದ್ ಕಾಲೆಲ್ಲ, ಕಾಲು, 2 ಕಾಲು ಓದ್ಕೊಂಡಿತ್ತಾ? ಮುಖನ ಓದ್ಕೊಂಡಿತ್ತಾ? ಎಲ್ಲ ಊದ್ಕೊಂಡ್ಬಿಟ್ಟಿತ್ತು. ಬಂದ್ಮೇಲೆ ನಂಗೆ ತುಂಬ ಇದಾಗುತ್ತೆ. 2 ವರ್ಷದಲ್ಲಿ ಎಲ್ಲೆಲ್ಲಿ ತೋರಿಸಿದ್ರೆ ಇದಕ್ಕೆ? ಯಾವ ಊರಲ್ಲಿ ತೋರಿಸಿದ್ರ? ಮಂಡ್ಯದಲ್ಲ 3 ಕಡೆ ತೋರಿಸಿದ್ವಿ. ಮೈಸೂರಲ್ಲಿ ತೋರಿಸಿದ್ರಾ? ಕೊಳ್ಳೇಗಾಲ ಎಲ್ಲ ಕಡೆ ತೋರಿಸಿದ್ವಿ ಸರ್. ಎಲ್ಲ ಕಡೆ ತೋರಿಸಿ ಯೂಟ್ಯೂಬ್ ನೋಡ್ಕೊಂಡು ಇಲ್ಲಿ ಬಂದಿದ್ದೆ. ಇಲ್ಲಿಗೆ ಬಂದಿದ್ದ. ಓಕೆ. ಅಲ್ಲಿ ತೋರಿಸಿದ್ರೆ ಹೆಂಗೆ ಇಂಪ್ರೂವ್ಮೆಂಟ್ ಆಗಿತ್ತು ಅಲ್ಲಿ? ಅಲ್ಲಿ ಪೇನ್ಗೆ ಟ್ಯಾಬ್ಲೆಟ್ ಕೊಡೋರು, ಅದು ತಗೊಂಡಾಗ ಪವರ್ ಇರೋ ತನಕ ಓಕೆ ಓಕೆ. ಅದಾದ್ಮೇಲೆ ಮತ್ತೆ ಹಂಗೆ ಓಕೆ. ಆಮೇಲೆ ಎಲ್ಲೋದ್ರೂ ವಾಸಿ ಆಗಲ್ಲ, ಹಂಗೆ ಹಂಗೆ ಎಲ್ಲ ಎದುರಿಸ್ಬಿಟ್ಟಿದ್ರು. ಆಪರೇಷನ್ ಇನ್ನೊಂದ್ಸಲ ತೋರಿಸಿದಕ್ಕೆ ಆಪರೇಷನ್ ಮಾಡಿಸ್ಬೇಕು, L4 L5 ಆಗಿದೆ, ಇದು ಸರ್ಜರಿ ಮಾಡಲೇಬೇಕು ಅಂತ ನಾವು ಸರ್ಜರಿ ಬೇಡ, ಸರ್ಜರಿ ಇಲ್ದೇನೆ. ನನಗಂತೂ ಬೇಡ ಅನಿಸ್ತು, ನಂಗೆ ಸತ್ತೋಗ್ಬಿಟ್ರು ಪರವಾಗಿಲ್ಲ, ನಂಗೆ ಆಪರೇಷನ್ ಬೇಡ ಸರ್ ಅಂತ. ಯಾಕೆ? ಬೇಡ ಸರ್, ಹೇಳ್ತಾರೆ ಮಾಡಿಸ್ಕೊಂಡಿರಲ್ಲ, ಆಗಲ್ಲ ದಯಚು ನನಗೆ. ಅಲ್ಲ, ನಿಮಗೆ ಯಾಕೆ ಅಷ್ಟೊಂದು ಆಪೋಸಿಟ್ ಹಾಕಿದ್ರಿ ಅದಕ್ಕೆ? ನನ್ಗೆ ಇನ್ನೇನು ಸರ್ ನೋಡ್ಕೊಳ್ಳೋರಿಲ್ಲ, ಇವ್ರು ಬೇರೆ ಕಡೆ ಅವರೇ, ಮಗಳು ಇವಳು. ನೀವು ಒಬ್ಬರೇ ಇರ್ತೀರಾ? ನಮ್ಮನೆಯವರು ನಾನಿಬ್ಬರೇ ಇರೋದು. ನೀವೇ ಯಜಮಾನ್ರು ಇಬ್ಬರೇ ಇರ್ತೀರಾ? ಇಬ್ಬರೇ ಸರ್. ಅದಕ್ಕೋಸ್ಕರ ಅವರು ಬೇರೆ ಕೂಲಿ ಕೆಲಸ ಮಾಡೋದು ಸರ್. ನಾವು ಬಡವರು, ತುಂಬ ಬಡವರು ಸರ್. ಅದಕ್ಕೋಸ್ಕರ ಇಲ್ಲಿ ನೋಡ್ಕೊಂಡು ಆಯ್ತು ಅಂದ್ಬಿಟ್ಟು ಬಂದು ಸರ್. ನೀವು ಕಮ್ಮಿ ಮಾಡಿಕೊಟ್ರಿ ನಮಗೆ, ಒಳ್ಳೆದಾಯ್ತು. ಕಡಿಮೆ ಆಗಿದೆ? ಹ್ಞೂ ಸರ್. ಸಂತೋಷ. ತುಂಬ ಸಂತೋಷ. ನಿಂತ್ಕೊತೀನಿ, ಕೆಲಸ ಎಲ್ಲ ಮಾಡ್ತೀನಿ. ಇವಾಗ ಕಾಫಿ ಮಾಡ್ಬೋದಾ? ಇವಾಗ ಕಾಫಿ ತಿಂಡಿ ಎಲ್ಲ ಮಾಡ್ತೀನಿ ಸರ್, ಎಲ್ಲ ಮಾಡ್ತೀನಿ ಸರ್. ನೀವು ಕಷಾಯ ಕುಡೀರಿ. ಕಾಫಿ ಟೀ ಕುಟ್ಟಿದ್ದೀರ ತಾನೆ? ಕುಡಿಯಲ್ಲ ತಾನೆ? ನನ್ನ ಸುಮಾರು ನೀವು ಹೇಳ್ತಾ ಯೂಟ್ಯೂಬ್ ನೋಡ್ತಾನೆ ಬಿಟ್ಟೆ ಸರ್. ಬಿಟ್ಟು ಮುಂಚೆ ಕುಡಿತಾ ಇದ್ರಾ? ಇಲ್ಲ, ನಾನು ಇದು ನೋಡಿದ್ನಲ್ಲ ಸರ್. ಅದೇ ಇಲ್ಲಿ ನೋಡಿ, ವಿಡಿಯೋ ನೋಡೋವರೆಗೂ ಕುಡಿತಾ ಇದ್ರಿ. ವಿಡಿಯೋ ನೋಡಿದ್ಮೇಲೆ ಬಿಟ್ಬಿಟ್ಟಿದ್ರಿ? ಬಿಟ್ಟೆ ಸರ್, ಬಿಟ್ಟೆ. ಚಪಾತಿ ತಿಂತಿರಲಿಲ್ಲ, ಉಪ್ಪಿಟ್ಟು ತಿನ್ನ, ಇವಾಗಲೂ ಬಿಟ್ಟಿದ್ದೆ. ಬೇಡ ಬೇಡ. ಎಣ್ಣೆ ಯಾವ್ದು ಯೂಸ್ ಮಾಡ್ತೀರಾ ಅಡಿಗೆಗೆ? ಕೊಬ್ಬರಿ ಎಣ್ಣೆ ಸರ್. ಅಡಿಗೆಗೆಲ್ಲ ಅದೇನಾ? ನಿಮ್ಮ ಯಜಮಾನ್ರಿಗೆ ಅಡ್ಜಸ್ಟ್ ಆಗಿದೆಯಾ ಅದು? ಅಡ್ಜಸ್ಟ್ ಆಗದೆ ಮಾಡ್ಕೊಡ್ತೀನಿ ಸರ್, ಅದು ಗೊತ್ತಿಲ್ಲದೆ ಮಾಡ್ತೀನಿ. ಅವ್ರಿಗೆ ಟೇಸ್ಟ್ ಗೊತ್ತಾಗಲ್ಲ ಆಕ್ಚುಲಿ. ಅದು ಫಸ್ಟ್ಗೆ 1-2 ದಿನ ವಾಸನೆ ಗೊತ್ತಾಗುತ್ತೆ, ಆಮೇಲೆ ಅಡಿಗೆ ನಾವು ಇದನ್ನೇ ಒಳ್ಳೆಣ್ಣೆ ಹಾಕಿದ್ವಿ ಅಂದ್ರೆ ಒಳ್ಳೆಣ್ಣೆ ಅಂತ ಅಂತಿರ್ತಾರೆ. ಅವ್ರಿಗೆ ಗೊತ್ತಾಗಲ್ಲ ಸರ್, ನಾನು ಅದೇ ಒಗ್ಗರಣೆಗೆಲ್ಲ ಅದೇ ಹಾಕೋದು ಸರ್. ಸೂಪರ್. ನಮ್ಮ ಯೂಟ್ಯೂಬ್ ನೋಡೋಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಒಳ್ಳೆ ನಿಮ್ಮಷ್ಟು ವಯಸ್ಸಾಗಿರೋಂಥವ್ರಿಗೆ, 58-60 ವರ್ಷ ವಯಸ್ಸಿರೋಂಥವ್ರಿಗೆ, ಮುಟ್ಟು ನಿಂತು ಒಂದು 15-20 ವರ್ಷ ಆಗಿರುತ್ತೆ, ಬೋನ್ ವೀಕ್ ಆಗಿರುತ್ತೆ, ಅಂಥವ್ರಿಗೆ ಆಪರೇಷನ್ ಹೇಳಿರ್ತಾರೆ. ನೀವು ಹೆಂಗೆ ಅದನ್ನ ಆಪರೇಷನ್ ಇಲ್ದಂಗೆ ವಾಸಿ ಮಾಡ್ಕೊಂಡ್ರಿ? ಅದು ಯಾವ ಥರ? ಇಲ್ಲಿ ಬಂದರೆ ಒಳ್ಳೇದಾಯ್ತು ಸರ್. ನಂಗೆ ತುಂಬ ನೋವಿತ್ತು, ನನಗೂ ಆಸೆ ಆಗದೆ, ನಂಗೆ ರಿಜೆಕ್ಟ್ ಬಂದಿದೆ ಸರ್. ಬಂದು ತೋರಿಸ್ಕೊಳ್ಳಿ, ಎಲ್ಲರೂ ಒಳ್ಳೇದಾಯ್ತದೆ, ಸಾಕಷ್ಟು ಆಗತ್ತೆ ಸರ್. ತುಂಬ ಒಳ್ಳೇದು. ಥ್ಯಾಂಕ್ ಯು. ನಿಮ್ಮ ತಾಯಿದ್ ನೋಡಿ ಎಷ್ಟು ಇಂಪ್ರೂವ್ಮೆಂಟ್ ನಿಮ್ಗೆ ಹೆಂಗೆ ಅನಿಸಿದೆ? ನಿಮ್ಗೆ ತುಂಬಾ ನಮ್ಗೆ ಭಯನೇ ಆಗ್ಬಿಟ್ಟಿತ್ತು ಸರ್. 6 ತಿಂಗಳು ಮುಂಚೆ ನೀವು ಬೆಂಗಳೂರಲ್ಲಿ ಇರ್ತೀರಾ? ನೀವು ಮೈಸೂರು ಟೌನಲ್ಲಿ ಇದ್ದೀರಾ? ಓಕೆ. ಇವರು ಮಂಡ್ಯದ ಹತ್ರ? ಯಾವ ಊರು? ಮಂಡ್ಯ ಸಿಟಿಲಿ ಇದ್ದೀರಾ? ಓಕೆ ಓಕೆ ಓಕೆ. ಅಲ್ಲಿಂದ ಒಂದ್ಸಲ ನೋಡ್ಬಿಟ್ಟು ಭಯನೇ ಆಗೋಯ್ತು, ಮುಖ ಎಲ್ಲ ಉಟ್ಕೊಂಡು ಎಲ್ಲ ಫುಲ್ ಊದೋಗ್ಬಿಟ್ಟು ಇಲ್ಲಿಗೆ ಬರಕ್ ಮೊದ್ಲು. ಆಮೇಲೆ ಇಲ್ಲಿ ಬಂದು ತೋರ್ಸಿದ್ಮೇಲೆ
ಬರ್ಬೇಕಾದ್ರೇನೆ ಅವ್ರಿಗೆ ಆಗ್ತಾ ಇರ್ಲಿಲ್ಲ, ಬಸ್ಸಲ್ಲಿ ಬರ್ಬೇಕಾದ್ರೆ ಕೂತ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ. ಸರ್ ನಿಂತ್ಕೊಳಕ್ಕೆ ಅಷ್ಟು ಇದಾಗ್ಬಿಟ್ಟಿತ್ತು. ಆಮೇಲೆ ಇಲ್ಲಿ ಫಸ್ಟ್ ನೀವು ಸಿಗ್ಲಿಲ್ಲ. ಪರವಾಗಿಲ್ಲ. ಹೆಂಗ್ ನಂಬಿದ್ರಿ ಇದನ್ನ ಫಸ್ಟ್ ವಿಸಿಟ್ ಅಷ್ಟೊಂದು ಸಿವಿಯರ್ ನೋವು ಇರೋದಿಲ್ಲ ಬೆಂಗಳೂರಿಗೆ ನಮ್ಮ ಹಾಸ್ಪಿಟಲ್ ಬಂದ್ಬಿಟ್ರೆ ಹೆಂಗೋ ಆಸೆ ಆಗ್ಬಿಡುತ್ತೆ ಸರ್ ನೋಡಿದ್ನಲ್ಲ ಸರ್ ಯೂಟ್ಯೂಬ್ ಎಲ್ಲ ಕೇಳಿಸ್ಕೊಂಡೆ ನಾನೇ ಈಗಲೂ ನೋಡ್ತಾ ಇರ್ತೀನಿ. ನಾನು ಬೆಳಗ ನಂಗೆ ಎತ್ತರ ನಾನು ಬೈತಾ ಇರ್ತಾಳೆ, ನಮ್ಮನೆಯವ್ರು ಬೈತಾರೆ ನೀನ್ ಕೆಲಸ ನಿಂಗೆ ಅದೇ. ಅದೇ ನೋಡಿ ನೋಡಿ ನಮ್ಮ ಅಮ್ಮನೇ ಹುಡುಕಿ ನೋಡಿ ಹೌದು ನೀವೇ ಹುಡುಕಿದ್ದ ನಾನೇ ಹುಡಿಕೊಂಡು ತೋರಿಸಿ ಇವ್ರಿಗೆ ನಡೆಮ ಹೋಗಿ ಬರೋದು. ನಮ್ಮ ಇಲ್ಲಿ ರಿಲೇಷನ್ ನಮ್ಮ ಬ್ರದರ್ ಇದ್ದಾರೆ, ಅವ್ರಿಗೆ ಹೇಳಿ ಅವರು ಅಡ್ರೆಸ್ ಕಲೆಕ್ಟ್ ಮಾಡಿ ನಮ್ಗೆ ಕೊಟ್ಟು ಅವರೇ ಕರ್ಕೊಂಡ್ಬಂದು ತೋರಿಸ್ತಾರೆ. ಫಸ್ಟ್ ಅವರೇ ಕರ್ಕೊಂಡು ನಮ್ಮ ಮಗ ಆಗ್ಬೇಕು ಸರ್ ಅವ್ರು. ಓಕೆ ಓಕೆ ಹಂಗಾಗಿ ಫಸ್ಟ್ ವಿಸಿಟ್ ಅಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಯ್ತು? ಫಸ್ಟ್ ಪರವಾಗಿಲ್ಲ, ಸ್ವಲ್ಪ ಕಡಿಮೆ ಆಯ್ತು ಸರ್. ಶಿಕ್ಷಣ ಕೊಟ್ಟ ಆಮೇಲೆ ತಿರ್ಗಾ ಪುನಃ ಜಾಸ್ತಿ ಜಾಸ್ತಿ ಆಯ್ತು ಆಗಿತ್ತು. ಓಕೆ ಆಮೇಲೆ ಫೋನ್ ಮಾಡಿ ಆದ್ರೂ ನಂಬಿಕೆ ಕಳ್ಕೊಂಡಿಲ್ಲ. ಇಲ್ಲ ಸರ್ ನಾನು ಬಂದೇ ಬರ್ತೀನಿ ತಿಂಗಳು. ಆಮೇಲೆ ಇಂಜೆಕ್ಷನ್ ಹೇಳಿದ್ರಲ್ಲ ಡ್ರಿಪ್ಸ್ ಹಾಕ್ಸ್ಕೊಳಕ್ಕೆ, ಹೌದು ಹೌದು ಅದು ತಪ್ಪಿಸಿಲ್ಲ ಸರ್, ಎಲ್ಲ ಹಾಕ್ಸ್ಕೊಂಡೆ ಸರ್. ಹೌದು ಆಲ್ಮೋಸ್ಟ್ ಮುಗಿದಿದೆ. ಸರ್. ಇವತ್ತು ಮಾತ್ರ ಅರ್ಧಕ್ಕರ್ಧ ನಿಲ್ಸಿದ್ದೀನಿ. ಆಯ್ತು ಸರ್. ಇನ್ನೊಂದು ವಿಸಿಟ್ ಬಂದ್ಬಿಟ್ಟು ಆ ಮಾತ್ರ ನಿಲ್ಲಿಸ್ಬಿಡ್ತೀನಿ. ಸರಿ. ಇನ್ನು ಉಳಿದಿರೋದ ಪಥ್ಯ ಮಾತ್ರ ಹಿಂಗೆ ಇರಲಿ. ಇಲ್ಲ ಸರ್, ಪಥ್ಯ ಚೇಂಜ್ ಪಥ್ಯ ಮಾಡಕ್ ಹೋಗ್ಬೇಡಿ. ಮಾಡ್ತೀನಿ ಸರ್. ಕಾಲ್ ಸೂಪ್ ಕುಡಿರಿ ವಾರಕ್ಕೊಂದ್ಸರಿ, ಅಟ್ಲೀಸ್ಟ್ 15 ದಿನಕ್ಕೊಂದ್ಸರಿ. ನಾನು ತಿನ್ನಲ್ಲ ಸರ್ ಅವೆಲ್ಲ. ಹಂಗಾರೆ ನಾಟಿ ಮೊಟ್ಟೆ ಸಿಗುತ್ತಾ? ಸಿಗ್ತದೆ. ನಾಟಿ ಮೊಟ್ಟೆ ಸಿಕ್ಕರೆ ಒಂದು ಅಟ್ಲೀಸ್ಟ್ ವಾರಕ್ಕೆ ಒಂದು 5-6 ದಿನ ಅಥವಾ ಒಂದು 3-4 ದಿನ ನಾಟಿ ಮೊಟ್ಟೆ ತಿನ್ನಿ. ಮುಖ್ಯವಾಗಿ ಮೆಂತ್ಯ ಕಾಳುಗಳು ಮೊಳಕೆ ಬರ್ಸ್ಕೊಂಡ್ಬಿಡ್ತೀನಿ. ಕರೆ ಕಡಲೆಕಾಯಿ ಬರುತ್ತಲ್ಲ ಬ್ಲಾಕ್ ಕಲರ್ ಬ್ಲಾಕ್ ಚರ್ನ, ಅದನ್ನ ನೆನೆಕೊಂಡ್ಬಿಟ್ಟು ಮೊಳಕೆ ಬರ್ಸ್ಕೊಂಡು ಬೇಯಿಸ್ಕೊಂತೀನಿ, ತೊಂದರೆ ಇಲ್ಲ. ಬೇಯಿಸ್ಕೊಂಡು ಒಗ್ಗರಣೆ ಹಾಕೊಂತೀನಿ. ಹೈ ಪ್ರೋಟೀನ್ ಅದು. ಪ್ರೋಟೀನ್ ಜಾಸ್ತಿ ಮಾಡಿ ಮತ್ತೆ ಇವಾಗ ಏನು ಇಷ್ಟು ಅವಾಗ ತಿಂತಾ ಇದ್ರಲ್ಲ ಚಪಾತಿ, ಉಪ್ಪಿಟ್ಟು, ಕಾಫಿ, ಟೀ ಮತ್ತೆ ಲೈಫಲ್ಲೇ ಮುಟ್ಬೇಡಿ. ಮುಟ್ಟಲ್ಲ ಸರ್. ಮತ್ತೆ ನೀವು ಮುಟ್ಟಿದ್ರೆ ಒಂದು ತಿಂಗಳೊಳ ಮತ್ತೆ ನೋವು ಬಂದ್ಬಿಡುತ್ತೆ. ನಾನು ಮತ್ತೆ ಮುಟ್ಟಂದಿಲ್ಲ ಸರ್. ಆ ಮತ್ತೆ ನೋವು ಯಾಕಂದ್ರೆ ಅದು ಬೇಡ ಸರ್. ಹೌದೌದು ಆ ನೋವು ತಡ್ಕೊಳಕ್ಕೂ ಆಗಲ್ಲ. ಆಗಲ್ಲ ಸರ್. ಆ ಕಾಫಿ ಕುಡಿಯೋ ಅರ್ಧ ಗಂಟೆ ಸುಖಕ್ಕೋಸ್ಕರ ಮತ್ತೆ ನೋವು ಪಟ್ಕೊಂಡು ಯಾಕೆ ಬೇಕಾಗಲ್ಲ. ಮತ್ತೆ ಅದೊಂದೇ ಅಲ್ಲ, ನಿಮ್ಗೆ ಬರೀ ಸೊಂಟ ನೋವು ಅಷ್ಟೇ ಕಮ್ಮಿ ಆಗಿದೆ, ಬೇರೆ ಇಂಪ್ರೂವ್ಮೆಂಟ್ ಆಗಿದೆ? ಎಲ್ಲ ಇಂಪ್ರೂವ್ಮೆಂಟ್ ಆಗ ಸರ್. ನನ್ಗೆ ಇದೊಂದು ಜೋಮ ಅಂತದ ಅಷ್ಟೇ. ಹಾ ಹಾ ಯಾವಾಗ ಅಲ್ಲ ಬೇರೆ ಏನಂದ್ರೆ ಮುಖ ಊದ್ಕೊಂತ ಇತ್ತು, ಮುಖ ಇಂಪ್ರೂವ್ಮೆಂಟ್, ಅದು ಇಂಪ್ರೂವ್ಮೆಂಟ್ ಆಗಿದೆ. ಮುಖ ಎಲ್ಲ ಮುಂಚೆ ಕಪ್ ಇರುತ್ತೆ, ಅದೆಲ್ಲ ಇವಾಗ ಗ್ಲೋ ಬಂದಿರುತ್ತೆ. ಆಮೇಲೆ ನಿದ್ದೆ ಇಂಪ್ರೂವ್ಮೆಂಟ್ ಆಗಿದೆ ಮುಂಚೆಗಿಂತ? ನಿದ್ದೆ ಮಾತ್ರ ಚೆನ್ನಾಗ್ ಬರ್ತದೆ ಸರ್. ಮುಂಚೆಗಿನ್ನ ಬೆಟ್ರು. ಬೆಟ್ರ್ ಮಾತ್ರ ತಗೊಂಡು ಸರ್ ಒಂದು 5 ನಿಮಿಷ ಮಲಗಬೇಕು ಸರ್. ನಾನು ಹಾ ಹಾ ನಿದ್ದೆ ಚೆನ್ನಾಗ್ ಬರ್ತದೆ. ಅಲ್ಲ ಮಲಿಕೊಳ್ಳಿ, ತೊಂದರೆ ಇಲ್ಲ. ಹಗಲತ್ತಲ್ಲಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ, ರಾತ್ರಿ ಹೊತ್ತು ಒಂದು 8-9 ಅವರ್ ಮಲಿಕೊಳ್ಳಿ, ಚೆನ್ನಾಗೆ ರಾತ್ರಿ ಹೊತ್ತು ನಿದ್ದೆ ಬರ್ತದೆ ಸರ್. ಪರವಾಗಿಲ್ಲ ಸರ್. ಹೌದೌದು. ಎಲ್ಲ ಸಣ್ಣ ಆಗ್ಬಿಟ್ಟಿದ್ರಲ್ಲ, ಸಣ್ಣ ಆಗ್ಬಿಟ್ಟಿದ್ರೆ ಬಗ್ಗೆ ಅಂತಾರೆ ಸರ್. ಏನ್ ಚಿಂತೆ ಮಾಡ್ತಿದ್ರ, ಸಣ್ಣ ಆಗಿದೆ ಅಂತಾರೆ. ಅಂತಾರೆ ಏನು ಶುಗರ್ ನಿಂಗೆ ಅಂತಾರೆ ಸರ್. ನನ್ಗೆ ಏನಿಲ್ಲ ಶುಗರ್ ಇಲ್ಲ, ಇಲ್ಲಿ ನಂಗೆ ಆ ಟ್ರೀಟ್ಮೆಂಟ್ ಆಕ್ಚುಲಿ ಮೈಯಲ್ಲಿರೋದೆಲ್ಲ ಹೋಗ್ಬಿಟ್ಟಿರುತ್ತೆ, ಕೆಟ್ಟದೆಲ್ಲ ಹೋಗ್ಬಿಟ್ಟಿರುತ್ತೆ. ನೀವು ಇವಾಗ ಸ್ವಲ್ಪ ಎಕ್ಸರ್ಸೈಸ್ ಮಾಡ್ಕೊಂಡು ಸ್ವಲ್ಪ ಫಿಟ್ ಆಗ್ಬಿಟ್ರೆ ಮಸಲ್ಸ್ ಬರುತ್ತೆ, ಸ್ವಲ್ಪ ಇನ್ನು ಫಿಟ್ ಆಗಿ ಕಾಣ್ತೀರಾ. ಸಣ್ಣ ಆದ ತಕ್ಷಣ ಕಾಯಿಲೆ ಇದೆ ಅಂತಲ್ಲ. ಅಂದ್ರೆ ನೋಡ್ದವ್ರಂಗೆ ಹೌದೌದು ಅಂತಾರೆ, ತೊಂದರೆ ಇಲ್ಲ. ಒಟ್ಟು ಏನ್ ಗೊತ್ತಾ, ಮಕ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಕಾಯಿಲೆ ಮಕನ ಇದು ಅಥವಾ ನ್ಯಾಚುರಲ್ ಇದು ಅಂತ. ಈಗೇನು ಸದ್ಯ ನೀವು ದೇವ್ರದಂಗೆ ನಮ್ಮ ಮನೆ ದೇವ್ರನಂಗೆ ಸಿಕ್ಕ್ರಿ. ನಾವು ಬಂದು ಒಳ್ಳೇದಾಯ್ತು ಸರ್. ನಮ್ಗೆ ಎಲ್ಲರೂ ಬಂದು ತೋರಿಸ್ಕೊಳ್ಳಿ. ಅಲ್ಲ ನೀವು ನಂಬ್ಕೊಂಡು ಬಂದಿರಲ್ಲ, ಇವಾಗ ನೀವು ಹುಡುಕಿ ನಿಮ್ ನೋವಿಗೋಸ್ಕರ ಪರಿಹಾರ ಪಡ್ಕೋಬೇಕಂತ ಯೂಟ್ಯೂಬ್ ಅಲ್ಲಿ ಹುಡುಕಿ ಮಾಡಿದಿರಲ್ಲ ಅಲ್ವಾ? ಅದು ಇದು ಈ ವಯಸ್ಸಲ್ಲಿ ಹುಡುಕ್ಬೇಕಂದ್ರೆ ನೀ ಹಂಗೆ ನೋಡ್ಬೇಕಲ್ಲೇ ಬಂತ ಅದು. ನೋಡ್ಕೊಂಡೇ ಬಂದ್ 2 ತಿಂಗಳ ಗಂಟ ನೋಡಿದೆ ಸರ್. ಹಂಗೂ ಇವ್ರು ನೆಮ್ಮದಿಲೆ ಅವ್ರುಗಳು. ನಾನೇ ಬೇರೆ ಕಡೆ ಎಲ್ಲ ಹೇಳಿದ್ರಲ್ಲ, ಹೌದೌದು. ಇನ್ನೊಬ್ರು ಡಾಕ್ಟರ್ ಹೇಳಿದ್ರು ಅಷ್ಟೇ, ನಾನ್ ಬೇಕಾದ್ರೆ ಮನೇನೆ ಬರ್ಕೊಟ್ಬಿಡ್ತೀನಿ, ಇದು ವಾಸಿ ಆಗ್ಬಿಡ್ತೀನಿ ಅಂತ ಅಂದ್ರು ಸರ್. ನರ್ಸಿಂಗ್ ಮೈಸೂರಲ್ಲಿ ಇದು ಯಾವಾಗ್ಲೂ ವಾಸಿ ಆಗಲ್ಲ. ಇದು ಮನೆ ಬರ್ಕೊಡ್ತಾರ ಅವ್ರದ್ದು. 2 ಕೋಟಿ ನಮ್ಗೆ 2 ಕೋಟಿ ಪ್ರಾಫಿಟ್ ಐತೆ, ಬರ್ಕೊಡ್ತೀನಿ ನಿಮ್ಗೆ, ಇದು ವಾಸಿ ಮಾಡ್ಕೊಬಿಟ್ರಿ ನೀವು ಅಂತಂದ್ರೆ ಸರ್. ವಯಸ್ಸಾದ್ರೆ ಅವ್ರು ರಿಟೈರ್ಡ್ ಆಗಿರೋರೆ ಡಾಕ್ಟರ್ ಸರ್. ಆಪರೇಷನ್ ಅಲ್ಲ ಏನ್ ಮಾಡಿದ್ರು ಆಗಲ್ಲ. ಅವ್ರಿಗೂ ಆಪರೇಷನ್ ಆಗೈತಂತೆ ಡಾಕ್ಟರ್ಗೂ. ನನಗೂ ಆಪರೇಷನ್ ಆಗೈತೆ ಕಣಮ್ಮ, ನನಗೂ ವಾಸಿ ಆಗಿಲ್ಲ. ನಾನ್ 2 ಮೆಟ್ಲು ಹತ್ತಕ್ಕಾಗಲ್ಲ. ಇವಾಗ ಮೆಟ್ಲಲ್ಲಿ ಹತ್ತೀರಾ? ಸರ್ ಮೇಲೆ ಫಸ್ಟ್ ಫ್ಲೋರ್ ಅಲ್ಲೇ ಇರೋದು. ಡಾಕ್ಟರ್ ನಂಬರ್ ಕೊಟ್ಟಿರೋ ಸರ್, ಫೋನ್ ಮಾಡಿ ಪಾಪ ಟ್ರೀಟ್ಮೆಂಟ್ ಕೊಡೋಣ. ಅಂದ್ರೆ ಇದಂತಲ್ಲ, ಈಗ ಅವ್ರ ಕಾಲದಲ್ಲಿ ಇವೆಲ್ಲ ಮೋಸ್ಟ್ಲಿ ಅವರು ಓದಿರುವಾಗ ಅದು ಇರ್ಲಿ. ನಮ್ ಸಬ್ಜೆಕ್ಟ್ ಅಲ್ಲಿ ಇಲ್ಲ ಅದು. ನಮ್ಮ ಸಬ್ಜೆಕ್ಟಲ್ಲೂ ಇವೆಲ್ಲ ಯಾರು ಹೇಳ್ಕೊಟ್ಟಿಲ್ಲ. ಇದು MBBS ಮುಗಿಸಿದ ಮೇಲೆ ನಾನು ಮೈಸೂರು JSS ಅಲ್ಲಿ ಓದಿದ್ದು, ಬುಕ್ಸಲ್ಲಿ ಜಾಸ್ತಿ ಇರಲಿಲ್ಲ. ನಾವು ಆಮೇಲೆ ಅದನ್ನ ಹುಡುಕಿ ಮಾಡಿ, ಈಗ ನಮಗೆ ತುಂಬ ಪ್ರೀತಿ ಪಾತ್ರರಿಗೆ ಸೊಂಟ ನೋವು ಮಂಡಿ ನೋವು ಬಂದಾಗ ಅದಕ್ಕೆ ಆಪ್ರೇಷನ್ ಹೇಳಿರ್ತಾರೆ. ಆಪ್ರೇಷನ್ ಮಾಡಿಸ್ದಂಗೆ ಏನಾದ್ರು ಇದೆಯಾ ಅಂತ ನಾವು ಮಾಡಬೇಕಲ್ವಾ, ಹುಡುಕ್ಬೇಕಂತ ಹುಡುಕಿ ಪ್ರಪಂಚದ ದೊಡ್ಡ ದೊಡ್ಡ ವೈದ್ಯರುಗಳನ್ನ ಮೀಟ್ ಮಾಡಿ ಅಲ್ಲಿ ಅವ್ರ ಜೊತೆಗೆ 15 ದಿನ ತಿಂಗಳಗಟ್ಟಲೆ ಇದ್ಕೊಂಡು ಕಲ್ತ್ಕೊಂಡು ಮಾಡಿರ್ತಕ್ಕಂಥ ಇದು ಸಾರಿಗೆ ಡಾಕ್ಟ್ರಿಗೆ ಮೋಸ್ಟ್ಲಿ ಅದು ಗೊತ್ತಿರೋದಿಲ್ಲ. ಹಂಗಾಗಿ ಇವಾಗ ನಾವು ಏನೋ ಕರೆಸಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿದ್ರೆ ಅಟ್ಲೀಸ್ಟ್ 2 ಮೆಟ್ಲರ್ ಅಂತಾರೆ ಕಂಪ್ಲೀಟ್ ಚೆನ್ನಾಗಿ 2 ಫ್ಲೋರ್ 3 ಫ್ಲೋರ್ ಹತ್ಕೊಂಡು ಆರಾಮಾಗಿರ್ಲಿ ಈ ವಯಸ್ಸಲ್ಲಿ ಅಂತ ಅಷ್ಟೇ. ವಯಸ್ಸಾಗದ ಸರ್ ಅವ್ರಿಗೂ. ಅವರು ಮೈಸೂರಲ್ಲೇ ಇರೋದು. ಅಂದ್ರೆ ನಾನು ನಮ್ಮ ಕಡೆಯವ್ರಿಗೆಲ್ಲ ಹೇಳಿದ್ದೀನಿ ಸರ್, ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ, ಒಳ್ಳೇದಾಯ್ತದೆ, ಇಷ್ಟೇ ನೋವು ಪಡೋದಕ್ಕಿಂತ ದುಡ್ಡಿನ ಮಕ್ಕ ನೋಡ್ಬಿಡಿ ಅಂತ. ತಮ್ಮವ್ರಿಗೂ ಇಬ್ರಿಗೂ ಕಾಲು ಬರತ್ತಾನಿಲ್ಲ ಸರ್. ಅವರು ಇವರು ಫೋನ್ ನಂಬರ್ ಇಸ್ಕೊಂಡ್ರು, ಫೋನ್ ಮಾಡ್ಬಿಟ್ಟು ಹೋಯ್ತೀವಿ ಭಾಗ್ಯಮ್ಮ. ನೀವು ಚೆನ್ನಾಗಿದ್ರಲ್ಲ, ವಿಡಿಯೋ ನೋಡಿದ್ಮೇಲೆ ಬರ್ತಾರೆ. ಸರ್ ಥ್ಯಾಂಕ್ ಯು ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ರಾಕೇಶ್ ಜಯಪ್ರಕಾಶ್. ನಮ್ಮ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಇಲ್ ಪೇನ್ ಕ್ಯೂರ್ ಹಾಸ್ಪಿಟ್ಲಲ್ಲಿ
ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಕೂಡ ಲೈಕ್ ನಾವು ಮಂಡಿ ನೋವು, ಸೊಂಟ ನೋವು, ಮತ್ತೆ ಡಿಸ್ಕ್ ಬಲ್ಜ್, ಸರ್ವೈಕಲ್ ಸ್ಪಾಂಡಿಲೋಸಿಸ್, ಲಂಬಾರ್ ಸ್ಪಾಂಡಿಲೋಸಿಸ್ ಅಂಡ್ ರುಮಟೆಡ್ ಆರ್ಥರೈಟಿಸ್, ಈ ಥರ ಎಷ್ಟೋ ಆಟೋಇಮ್ಯೂನ್ ಕಂಡೀಷನ್, ಪೇನ್ಫುಲ್ ಕಂಡೀಷನ್ಸ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಬಂದಿದ್ದೀವಿ. ಕೊಟ್ಟಿರ್ತಕ್ಕಂಥ ಟ್ರೀಟ್ಮೆಂಟು ಜನಗಳಿಗೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಆ್ಯಂಡ್ ಎಲ್ಲರಿಗೂ ಕೂಡ ಚೆನ್ನಾಗಿ ಕ್ಯೂರ್ ಆಗ್ತಾ ಇದೆ. ಎಲ್ಲರೂ ಸಂತೋಷದಿಂದ ಒಬ್ಬರಿಂದ ಒಬ್ರಿಗೆ ಹಿಂಗೆ ರೆಫರ್ ಮಾಡ್ತಾ ಇವತ್ತು ನಮ್ಮ ಪೇಷಂಟ್ಸ್ನ ಸಂಖ್ಯೆ ಒಂದು ದಿನಕ್ಕೆ 140ರಿಂದ 150 ಪೇಷಂಟ್ಸ್ ಆಗಿದೆ. ಬಟ್ ಡಾಕ್ಟರ್ ರಾಕೇಶ್ ಅಂದರೆ ನಮಗೆ ಎಫಿಷಿಯೆಂಟಾಗಿ ಪೇಷಂಟ್ನ ನೋಡಬೇಕಂದ್ರೆ ಒಂದು ದಿನಕ್ಕೆ ಒಂದು 30ರಿಂದ 40 ಕ್ವಾಲಿಟಿ ಕೇರ್ ಮಾಡ್ಬೇಕಂದ್ರೆ 30ರಿಂದ 40 ಅಷ್ಟೇ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಬಟ್ ಹಿಂಗೆ ನಾವು 30-40 ಅಷ್ಟೇ ನಾವು ಅಪಾಯಿಂಟ್ಮೆಂಟ್ ಕೊಟ್ಕೊಂಡು ಹೋಗ್ಬಿಟ್ರೆ ಅದು ನೆಕ್ಸ್ಟು 3 ಮಂತ್ಸ್ವರೆಗೂ ಪೆಂಡಿಂಗ್ ಆಗಿಬಿಡುತ್ತೆ. ನಾವು ಮಿನಿಮಮ್ ಅಂದರೆ 3 to 4 ವೀಕ್ಸಲ್ಲಿ ಮತ್ತೆ ರೀವಿಸಿಟ್ ಮಾಡಲೇಬೇಕಾಗುತ್ತೆ ನಮ್ಮ ಡಾಕ್ಟರ್ ರಾಕೇಶ್ ನಮ್ಮ ಟೀಮ್ ಡಾಕ್ಟರ್ಸ್ನ ಮೀಟ್ ಮಾಡೋದಕ್ಕೆ. ಅದಕ್ಕೋಸ್ಕರ ಏನು ಮಾಡಿದ್ವಿ, ಲಾಸ್ಟು ಕಪಲ್ ಆಫ್ ವರ್ಷಗಳಿಂದ ನಮ್ಮ ಹಾಸ್ಪಿಟಲಲ್ಲಿ ಡಾಕ್ಟರ್ಸ್ನೆಲ್ಲ ಟ್ರೈನ್ ಮಾಡ್ಕೊತ ಬಂದಿದ್ವಿ. ಟ್ರೈನ್ ಮಾಡಿಕೊಂಡು ಅವರು ಡಾಕ್ಟರ್ ರಾಕೇಶ್ ಪ್ರೋಟೋಕಾಲ್ ಏನಿದೆಯೋ ಫಾರ್ ದೀಸ್ ಕಂಡೀಷನ್ಸ್ ಅದು ರಿವರ್ಸ್ ಮಾಡ್ಕೊಳೋದಕ್ಕೆ ಏನೆಲ್ಲ ಸಪೋರ್ಟ್ ಆಗಬೇಕು, ಡಾಕ್ಟರ್ ರಾಕೇಶ್ ಪ್ರೋಟೋಕಾಲ್ ಬಂದು ಡಾಕ್ಟರ್ ರಾಕೇಶ್ ಪ್ರೋಟೋಕಾಲ್ ಅಲ್ಲ, ನಮ್ಮ ಗುರುಗಳು ಮೆಂಟರ್ಸ್ ಪ್ರೊಫೆಸರ್ ಆಗಿರ್ತಕ್ಕಂಥ ಡಾಕ್ಟರ್ ಮಿತ್ರ ಬಸು ಚಿಲ್ಲರು, ಡಾಕ್ಟರ್ ಅರವಿಂದ್ ದಿವಾಕರ್, ಡಾಕ್ಟರ್ ಅರೂಪ್ ಮುಖರ್ಜಿ ಸರ್, ಡಾಕ್ಟರ್ ನರೇಶ್ ಸರ್, ಇವ್ರದ್ದೆಲ್ಲರನ್ನೂ ಕೂಡ ವೀಡಿಯೋದಲ್ಲಿ ಹಾಕಿರ್ತೀನಿ, ನಾನು ಕಾನ್ಫರೆನ್ಸ್ಗೆ ಹೋದಾಗೆಲ್ಲ ಹಾಕಿರ್ತೀನಿ. ಸೊ ಅವ್ರು ಹೇಳಿರ್ತಕ್ಕಂಥ ಪ್ರೋಟೋಕಾಲ್ಸ್ನ ನಾವು ಇನ್ನೂ ಸ್ವಲ್ಪ ರಿಫೈನ್ ಮಾಡಿಬಿಟ್ಟು ನಮ್ಮ ಪೇಷಂಟ್ಸ್ಗಳಿಗೆ ಸೆಟ್ ಆಗೋ ಥರ ಸ್ವಲ್ಪ ಎಕನಾಮಿಕಲಾಗಿ ಅಫೋರ್ಡಬಲ್ ಕಾಸ್ಟಲ್ಲಿ ಕೊಡೋದಕ್ಕೆ ನಾವು ಮಾಡ್ತಾ ಇರೋದ್ರಿಂದ ಪೇಷಂಟ್ಸಿಂದ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ. ಸೊ ಡಾಕ್ಟರ್ ರಾಕೇಶ್ ಪ್ರೋಟೋಕಾಲ್ ಅಂತ ಹಾಕಿದ್ವಿ. ಈ ನಮ್ಮ ಪ್ರೋಟೋಕಾಲ್ನ ನಮ್ಮ ಡಾಕ್ಟರ್ಸ್ಗೂ ಅದನ್ನೇ ಟ್ರೈನ್ ಮಾಡಿದ್ವಿ. ನಮ್ಮಲ್ಲಿರ್ತಕ್ಕಂಥ ಎಲ್ಲ ಡಾಕ್ಟರ್ಸ್ಗೂ ಟ್ರೈನ್ ಮಾಡಿದ್ವಿ. ನಮ್ಮ ಹಾಸ್ಪಿಟ್ಲಿಗೆ ಹೊಸದಾಗಿ ಒಂದು ಕಪಲ್ ಆಫ್ ಮಂತ್ಸಿಂದ 2 ಡಾಕ್ಟರ್ನ ಹೈರ್ ಮಾಡಿದ್ವಿ. ಅವರು MBBS ಮಾಡಿದ್ದಾರೆ, ಮತ್ತು ಫಂಕ್ಷನಲ್ ಮೆಡಿಸಿನ್ ಕೋರ್ಸಸ್ಸು ಮತ್ತು ಇಂಟಗ್ರೇಟೆಡ್ ಮೆಡಿಸಿನ್ ಕೋರ್ಸಸ್ ಎಲ್ಲ ಮಾಡಿದ್ದಾರೆ. ಪೇಯ್ನ್ ಮ್ಯಾನೇಜ್ಮೆಂಟಲ್ಲಿ ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ, ನಾಲೆಡ್ಜ್ ಇದೆ. ಸೊ ಡಾಕ್ಟರ್ ರಾಕೇಶ್ನ ಅನುಪಸ್ಥಿತಿನಲ್ಲಿ ಅಂದರೆ ಆಬ್ಸೆನ್ಸ್ನಲ್ಲಿ ನಾನು ಬೇರೆ ಟ್ರೈನಿಂಗ್ ಹೋಗಿರುವಾಗ, ಕಾನ್ಫರೆನ್ಸ್ಗೆ ಹೋಗಿರುವಾಗ, ಮತ್ತು ಅಥವಾ ಆ ಟೈಮಲ್ಲಾಗಲಿ ಅಥವಾ ಡಾಕ್ಟರ್ ರಾಕೇಶ್ ಓನ್ಲಿ 30ರಿಂದ 40 ಅಪಾಯಿಂಟ್ಮೆಂಟ್ಸ್ ಅದೇ ಕಾರಣದಿಂದನಾಗಲಿ ಅಪಾಯಿಂಟ್ಮೆಂಟ್ಸ್ ತುಂಬ ಪೋಸ್ಟ್ಪೋನ್ ಆಗಿ ನಿಮಗೆ 1.5 ತಿಂಗಳು 2 ತಿಂಗಳೆಲ್ಲ ಆಗ್ತಾ ಹೋಗುತ್ತೆ. ಆವಾಗ ನಿಮ್ಮ ಕಾಯಿಲೆ ಜಾಸ್ತಿ ಆಗುತ್ತೆ. ಸೊ ಅದು ಜಾಸ್ತಿ ಆಗಬಾರ್ದು, ಯಾಕಂದರೆ ಪ್ರಾಪರಾಗಿ ಫಾಲೋ ಅಪ್ ಬೇಕಾಗುತ್ತೆ ವೈದ್ಯರದು. ಹಾಗಾಗಿ ನಮ್ಮ ಟೀಮ್ ಡಾಕ್ಟರ್ಸ್ನ ಟ್ರೈನ್ ಮಾಡಿಬಿಟ್ಟು ಅವರು ಏನು ನಾವು ಪ್ರೋಟೋಕಾಲ್ ಕೊಡ್ತಿದ್ದೋ ಆ ಪ್ರೋಟೋಕಾಲ್ನ ಸಿಸ್ಟಮಲ್ಲಿ ಸೇವ್ ಮಾಡಿಬಿಟ್ಟು ಕಸ್ಟಮೈಸ್ಡಾಗಿ ಪೇಷಂಟ್ ಟು ಪೇಷಂಟ್ ಕಂಡೀಷನ್ ಡಿಫ್ರೆಂಟ್ ಇರುತ್ತೆ, ಕಸ್ಟಮೈಸ್ ಆಗಿ ಮಾಡಿ ಕೊಡೋದಕ್ಕೆ ಅವರು ತಯಾರಿರ್ತಾರೆ. ಸೊ ಡಾಕ್ಟರ್ ರಾಕೇಶ್ ಇಲ್ಲ ಅಂತಂದರೆ ದಯವಿಟ್ಟು ಯಾರೂ ಬೇಜಾರಾಗಬೇಡಿ, ಅಥವಾ ಡಾಕ್ಟರ್ ರಾಕೇಶ್ಗೆ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂದರೆ ದಯವಿಟ್ಟು ಬೇಜಾರಾಗಬೇಡಿ. ಸೊ ನಮ್ಮ ಟೀಮ್ ಡಾಕ್ಟರ್ಸ್ ಜೊತೆಗೆ ತೋರಿಸ್ಕೊಂಡು ಕನ್ಸಲ್ಟೇಷನ್ನು ಮಾಡಿಸ್ಕೊಂಡು ಪ್ರಿಸ್ಕ್ರಿಪ್ಷನ್ ಬರೆಸ್ಕೊಂಡು ಅವ್ರ ಹತ್ರ ನೀವು ನಂಬಿಕೆಯಿಂದ ಟ್ರೀಟ್ಮೆಂಟ್ ತೊಗೊಳ್ಳಿ. ಯಾಕಂದರೆ ಅವ್ರು ಫಾಲೋ ಮಾಡ್ತಿರೋದು ನಾವೇನು ಗೈಡ್ಲೈನ್ಸ್ ಕೊಟ್ಟಿರ್ತಾರೆ ಅದೇ ಗೈಡ್ಲೈನ್ಸ್ನ ಫಾಲೋ ಮಾಡ್ತಿರ್ತಾರೆ. ಎಷ್ಟೋ ಪೇಷಂಟ್ಸ್ ಬರ್ತಾರೆ, ಸರ್ ನಿಮಗೆ ಅಪಾಯಿಂಟ್ಮೆಂಟಿಗೆ ಫೋನ್ ಮಾಡಿದ್ವಿ, 1.5 ತಿಂಗಳಾಯ್ತು 2 ತಿಂಗಳಾಯ್ತು, ಅದಕ್ಕೆ ನಾವೇನು ಮಾಡಿದ್ವಿ 1 ತಿಂಗಳು ತೋರಿಸ್ಕೊಂಡೋದ್ವಿ, 1 ತಿಂಗಳಾದಮೇಲೆ ಮಾತ್ರೆಗಳು ನಿಲ್ಲಿಸ್ಬಿಟ್ವಿ, ಮಾತ್ರೆ ನಿಲ್ಲಿಸಿದ ಮೇಲೆ ಪೇಯ್ನ್ ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಸೊ ನಮ್ಮ ಹಾಸ್ಪಿಟ್ಲಲ್ಲಿ ಏನಂದರೆ ರೀಜನರೇಟಿವ್ ಮೆಡಿಸಿನ್ ಆಗಿರೋದ್ರಿಂದ ಮಸಲ್ಸು ಮತ್ತು ಜಾಯಿಂಟ್ಸು ಮತ್ತು ನರ್ವ್ಸು ರೀಬಿಲ್ಡ್ ಆಗೋದಕ್ಕೆ, ರೀಜನರೇಟ್ ಆಗೋದಕ್ಕೆ ಬೇಕಾಗಿರ್ತಕ್ಕಂಥ ಸಪ್ಲಿಮೆಂಟೇಷನ್ ಒಂದು ಕಂಟಿನ್ಯೂಸ್ ಟೈಮ್ ಪೀರಿಯಡಲ್ಲಿ ಕೊಡಬೇಕಾಗುತ್ತೆ. ಆ ಟೈಮಲ್ಲಿ ಸಡನ್ನಾಗಿ ಮೆಡಿಸಿನ್ ಸ್ಟಾಪ್ ಮಾಡಿದರೆ ಬಿಕಾಸ್ ಆಫ್ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂತನಾ ಅಥವಾ ಡಾಕ್ಟರ್ ರಾಕೇಶ್ ಇಲ್ಲ ಅಂತ ಅದನ್ನು ನಾವು ಸ್ಟಾಪ್ ಮಾಡಿದರೆ ಅವಾಗೇನಾಗುತ್ತೆ, ಆ ಒಂದು ರೀಬಿಲ್ಡಿಂಗ್ ಪ್ರೊಸೆಸ್ಸು ಹಾಲ್ಟ್ ಆಗಿಬಿಡುತ್ತೆ, ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ. ಆವಾಗ ನೀವು ಅಷ್ಟು ದುಡ್ಡು ಖರ್ಚು ಮಾಡಿರೋದು ಕೂಡ ಸುಮ್ಮನೆ ವ್ಯರ್ಥವಾಗ್ಬಿಡುತ್ತೆ. ಅದು ಆಗಬಾರ್ದು. ಯಾಕೆಂದರೆ ಇಡೀ ಕರ್ನಾಟಕದ ಜನತೆ ನಮ್ಮ ಹಾಸ್ಪಿಟಲ್ನ ನಂಬ್ಕೊಂಡು ಬರ್ತಾಯಿದ್ದೀರಾ, ಡಾಕ್ಟರ್ ರಾಕೇಶ್ ಮತ್ತು ಡಾಕ್ಟರ್ ಹೀಲ್ ಹಾಸ್ಪಿಟಲ್, ಪೇನ್ ಕ್ಯೂರ್ ಹಾಸ್ಪಿಟಲ್ ನಂಬ್ಕೊಂಡು ಬರ್ತಾಯಿದ್ದೀರಾ. ಬಂದಿರೋದಕ್ಕೆ ನಿಮ್ಗೆ ಒಳ್ಳೇದಾಗಬೇಕು, ನೀವು ಖರ್ಚು ಮಾಡಿರ್ತಕ್ಕಂಥ ದುಡ್ಡಿಗೆ ನ್ಯಾಯ ಸಿಗಬೇಕು ಅಂತ ಒಂದು ಉದ್ದೇಶದಿಂದ ನಾವು ಡಾಕ್ಟರ್ಸ್ನ ಇನ್ನೂ ಚೆನ್ನಾಗಿ ಟ್ರೈನ್ ಮಾಡಿ ಇನ್ನೂ ಚೆನ್ನಾಗಿ ಅವ್ರನ್ನ ರೆಡಿ ಮಾಡಿದ್ದೀವಿ. ಸೊ ಯಾರೂ ಕೂಡ ಮನಸ್ಸಿನಲ್ಲಿ ಏನೂ ಅಂದ್ಕೊಳ್ದಂಗೆ ಡಾಕ್ಟರ್ ರಾಕೇಶ್ ಇಲ್ಲ ಅಂತ ಅಂದ ತಕ್ಷಣ ಡಾಕ್ಟರ್ ರಾಕೇಶೇ ಬೇಕು ಅಂತ ಜಗಳ ಮಾಡಿದೆ. ದಯವಿಟ್ಟು ನಾನು ನಿಮಗೆ ಮನದಾಳದಿಂದ ಹೃದಯಪೂರ್ವಕ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಡಾಕ್ಟರ್ ರಾಕೇಶ್ ಇಲ್ಲ ಅಂತಂದರೆ ನೀವು ಮಾನಸಿಕವಾಗಿ ಒಂಥರ ಖಿನ್ನತೆಗೆ ಹೋಗೋ ಥರನೇ ಆಗುತ್ತೆ ಇಲ್ಲಿ ಪೇಷಂಟ್ಸು. ಯಾಕಂದ್ರೆ ನಂಬ್ಕೊಂಡು ಬಂದಿರ್ತಾರೆ ಅಷ್ಟು ದೂರದಿಂದ, ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂತಂದ್ರೂ ಹಂಗೆ ಆಗುತ್ತೆ. ಅದು ಇನ್ನೂ ಮನಸ್ಸಿಗೆ ಇನ್ನೂ ದುಃಖ ಕೊಡುತ್ತೆ. ಸೊ ಆ ದುಃಖ ಪಡ್ಕೊಂಡಂಗೆ ಧೈರ್ಯವಾಗಿ ನಂಬಿಕೆಯಿಂದ ನಮ್ಮ ಡಾಕ್ಟರ್ ಹೀಲ್ ಹಾಸ್ಪಿಟಲ್, ಪೇನ್ ಕ್ಯೂರ್ ಹಾಸ್ಪಿಟಲ್ ಇರತಕ್ಕಂಥ ಟೀಮ್ ಡಾಕ್ಟರ್ಸ್ ಹತ್ರ ಟ್ರೀಟ್ಮೆಂಟ್ ತಗೊಳ್ಳಿ. ಅವ್ರ ಟ್ರೀಟ್ಮೆಂಟು ಕೂಡ ಡಾಕ್ಟರ್ ರಾಕೇಶ್ ಟ್ರೀಟ್ಮೆಂಟ್ ಏನಿರುತ್ತೋ ಅದೇ ಸೇಮ್ ಟ್ರೀಟ್ಮೆಂಟ್ 100% ಸಿಮಿಲರ್ ಆಗಿರುತ್ತೆ. ಇಂಡಿವಿಜುವಲ್ ಪರ್ಸೆಪ್ಷನ್ನು ಮತ್ತು ಕಸ್ಟಮೈಸೇಷನ್ನು
ಮತ್ತು ಪ್ರೋಟೋಕಾಲ್ಸ್ ಎಲ್ಲನೂ ಕೂಡ ಅದೇ ಪ್ರಕಾರನೇ ಹಾಕೊಂಡು ಹೋಗ್ತಾ ಇದೀವಿ ನಾವು. ಎಲ್ಲರಿಗೂ ರಿಸಲ್ಟ್ ಬರುತ್ತೆ. ಡಾಕ್ಟರ್ ರಾಕೇಶ್ ಟ್ರೀಟ್ಮೆಂಟ್ ಕೊಟ್ಟಾಗ ಹೆಂಗೆ ರಿಸಲ್ಟ್ ಬರುತ್ತೋ ಅದೇ ಥರನೇ ನಮ್ಮ ಟೀಮ್ ಡಾಕ್ಟರ್ಸ್ ಕೊಟ್ಟಾಗಳು ರಿಸಲ್ಟ್ ಬರುತ್ತೆ. ದಯವಿಟ್ಟು ಮನಸ್ಸಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವ ತೋರದೆ ನಮ್ಮ ವೈದ್ಯರ ಹತ್ರ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಡಾಕ್ಟರ್ ರಾಕೇಶ್ ಪ್ರೋಟೋಕಾಲ್ನ ಫಾಲೋ ಮಾಡ್ತಕ್ಕಂಥ ನಮ್ಮೆಲ್ಲ ಟೀಮ್ ಡಾಕ್ಟರ್ಸ್ಗೂ ನಾಲೆಡ್ಜು ಇರ್ತಕ್ಕಂಥ ಟೀಮ್ ಡಾಕ್ಟರ್ಸ್ ಎಲ್ಲರನ್ನೂ ಕನ್ಸಲ್ಟ್ ಮಾಡ್ಬೋದು. ಟ್ರೀಟ್ಮೆಂಟ್ ಅಲ್ಲಿ ಪ್ರೋಟೋಕಾಲ್ 100% ಕೊಟ್ಟಿರ್ತಕ್ಕಂಥ ಡಾಕ್ಟರ್ಸ್ಗಳನ್ನ ಮಾತ್ರ OPD ನಲ್ಲಿ ಕೂರಿಸಿರ್ತೀವಿ. OPD ನಲ್ಲಿ ಮಿನಿಮಮ್ ಟು ಮಿನಿಮಮ್ ನಮ್ಮ ಹಾಸ್ಪಿಟಲ್ ಟೋಟಲಿ 18 to 20 ಡಾಕ್ಟರ್ಸ್ ಇದ್ದಾರೆ. ಎಲ್ಲರಿಗೂ ಟ್ರೈನ್ ಅಪ್ ಮಾಡಿದ್ವಿ. ಎಲ್ಲರಿಗೂ ಅವ್ರದೇ ಒಂದು ಟ್ರೈನ್ ಅಪ್ ಮಾಡಿದ ಅಷ್ಟೇ ಅಲ್ಲದೆ ಟೆಸ್ಟ್ಸ್ ಮಾಡಿಬಿಟ್ಟು ಅವ್ರಿಗೆ ಎಕ್ಸಾಮ್ಸ್ ಮಾಡಿಬಿಟ್ಟು ಅದನ್ನ ನಾಲೆಡ್ಜ್ ರೀವೆರಿಫೈ ಮಾಡಿ ಅವ್ರಿಗೆ ರಿಗರಸ್ ಟ್ರೈನಿಂಗ್ ಕೊಟ್ಟಿರ್ತೀವಿ. ಮಿನಿಮಮ್ 3 to 4 monthsವರೆಗೂ ರಿಗರಸ್ ಟ್ರೈನಿಂಗ್ ಕೊಟ್ಟು ಅವ್ರು ಒನ್ಸ್ ರೆಡಿ ಆಗಿದ್ದಾರೆ, ಅವ್ರಿಗೆ ಮೆಚುರಿಟಿ ಚೆನ್ನಾಗಿದೆ, ಪಕ್ವವಾಗಿದ್ದಾರೆ ಅವ್ರ ನಾಲೆಡ್ಜ್ ಅಂತ ಅನ್ನುವಾಗಲೇ ಅವ್ರನ್ನ ಪೇಷಂಟ್ ಕನ್ಸಲ್ಟ್ ಮಾಡೋಕ್ಕೆ, ಪೇಷಂಟ್ನ ಟಚ್ ಮಾಡೋಕ್ಕೆ ಮತ್ತು ಎಕ್ಸಾಮಿನೇಷನ್ ಮಾಡೋಕ್ಕೆ ಅವ್ರನ್ನ ನಾವು ಅಲೋ ಮಾಡ್ತೀವಿ. ಯಾಕಂದರೆ ಕ್ವಾಲಿಟಿ ಪ್ರಿಸೀಡ್ಸ್ ಕ್ಯೂರ್ ಅಂತ ನಾವು ಅರ್ಥ ಮಾಡೋದು, ಆ್ಯಂಡ್ ಕೇರಿಂಗ್ ಪ್ರಿಸೀಡ್ಸ್ ಕ್ಯೂರ್ ಅಂತ. ನಾವು ಪ್ರಾಪರ್ ಇರ್ತಕ್ಕಂಥ ಕೇರ್ ಕೊಡ್ತಕ್ಕಂಥ ಡಾಕ್ಟ್ರಿಗೆ ನಾಲೆಡ್ಜ್ ಅಷ್ಟೇ ಅಲ್ಲ, ಆ ಒಂದು ಎಂಪತಿನೂ ಇರಬೇಕು. ಇರಬೇಕು, ಆ ಒಂದು ಕ್ವಾಲಿಟಿ ಆಫ್ ಫೀಲಿಂಗ್ ಇರಬೇಕು, ಆ ಒಂದು ಹೀಲಿಂಗ್ ಟಚ್ ಇರಬೇಕು. ಅದರಲ್ಲೇನೆ ಪೇಷಂಟ್ಸ್ ವಾಸಿ ಆಗೋದು. ನಾಟ್ ಜಸ್ಟ್ ಬಿಕಾಸ್ ಆಫ್ ಮೆನಿ ಡಿಗ್ರೀಸ್, ನಾಟ್ ಜಸ್ಟ್ ಬಿಕಾಸ್ ಆಫ್ ಮೋರ್ ಅಂಡ್ ಮೋರ್ ನಾಲೆಡ್ಜ್. ಕರೆಕ್ಟ್ ಆಗಿರ್ತಕ್ಕಂಥ ಎಲ್ಲನೂ ಇರಬೇಕು, ನಾಲೆಡ್ಜ್ ಇರಬೇಕು ಕ್ಯೂರ್ ಆಗೋದಕ್ಕೆ, ಮತ್ತೆ ಆ ಒಂದು ಕೇರಿಂಗ್ ಆಟಿಟ್ಯೂಡ್ ಇರಬೇಕು, ಕ್ಯಾರೆಕ್ಟರ್ ಇರಬೇಕು, ಮತ್ತೆ ಒಂದು ಎಂಪತಿ ಇರಬೇಕು. ಇದೆಲ್ಲನೂ ಮಿಶ್ರಣವಾಗಿ ಬರುವಾಗಲೇ ವಾಸಿ ಆಗುತ್ತೆ. ಸೊ ಇದೆಲ್ಲನೂ ಕೂಡ ನಮ್ಮ ಇರ್ತಕ್ಕಂಥ ಡಾಕ್ಟರ್ಸ್ನ ನಾವು ಹೈರ್ ಮಾಡುವಾಗಲೇ ಅವ್ರದ್ದು ಕ್ಯಾರೆಕ್ಟರ್, ಆಟಿಟ್ಯೂಡ್, ಬಿಹೇವಿಯರ್ ನೋಡ್ಬಿಟ್ಟೆ ನಾವು ಹೈರ್ ಮಾಡಿರ್ತೀವಿ. ನಾಲೆಡ್ಜ್ ನೋಡಿ ಹೈರ್ ಮಾಡಿರ್ತೀವಿ, ಸರ್ಟಿಫಿಕೇಶನ್ಸ್ ಏನೇನು ಮಾಡಿದ್ರೆ ಅಂತ. ಅದ್ರ ಜೊತೆಗೆ ನಮ್ಮ ಪೇಷಂಟ್ನ ಡೀಲ್ ಮಾಡೋದಕ್ಕೆ ಒಂದು 3 to 4 months ಚೆನ್ನಾಗಿ ಟ್ರೈನಿಂಗ್ ಕೊಟ್ಬಿಟ್ಟು, ಆ ಟ್ರೈನಿಂಗ್ ಮಾಡಿದ್ಮೇಲೆ ಎಕ್ಸಾಮ್ ಬರೆಸ್ಬಿಟ್ಟು ಅವರೆಲ್ಲ ನಾಲೆಡ್ಜು ಮೆಚುರಿಟಿ ಕರೆಕ್ಟ್ ಆಗಿದೆ, ಎಲ್ಲನೂ ಇಂಟರ್ನಲ್ ಅಂಡ್ ಹಾರ್ಟ್ಫುಲ್ ಡೀಲಿಂಗ್ ವಿತ್ ದ ಪೇಷಂಟ್ ಇದೆಲ್ಲ ಕರೆಕ್ಟ್ ಆಗಿದೆ ಅಂತ ನಮಗೆ ಅನಿಸಿದ ಮೇಲೆ ಅವ್ರನ್ನ ಪೇಷಂಟ್ ಬಿಡ್ತೀವಿ. ಸೊ ಹಂಗಾಗಿ ದೇ ಆರ್ ಈಕ್ವಲಿ ಕಾಂಪಿಟೆಂಟ್ ಆಸ್ ಡಾಕ್ಟರ್ ರಾಕೇಶ್. ಸೊ ದಯವಿಟ್ಟು ಏನು ಅಂದ್ಕೊಳ್ಳದೆ ಟ್ರೀಟ್ಮೆಂಟ್ ತಗೊಳ್ಳಿ ಅವ್ರ ಹತ್ರ. ಸೊ ನಮ್ಮಲ್ಲಿ ಒಂದು ಲಾಸ್ಟ್ ಕಪಲ್ ಆಫ್ ಮಂತ್ಸ್ ಅಲ್ಲಿ ಹೈರ್ ಮಾಡಿರ್ತಕ್ಕಂಥ MBBS ಮಾಡಿ ಇಂಟಗ್ರೇಟೆಡ್ ಮೆಡಿಸಿನ್ ಕೋರ್ಸ್ ಮಾಡಿರ್ತಕ್ಕಂಥ ಇಬ್ರು ಡಾಕ್ಟರ್ಗಳು, ಇನ್ನೊಂದು ಇದ್ದಾರೆ ಬಂದಿಲ್ಲ. ಸೊ ಅವ್ರನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ನಿಮ್ಗೆ ಅವ್ರ ಪರಿಚಯ ಮಾಡಿಸ್ತೀನಿ. ನೆಕ್ಸ್ಟ್ ಟೈಮ್ ಬರುವಾಗ ದಯವಿಟ್ಟು ನಾನು ಡಾಕ್ಟರ್ ರಾಕೇಶ್ ಇಲ್ಲ ಅಂದ್ರೆ ಅವ್ರು ಇದ್ದಾರೆ ಅಂದರೆ ಅವರೆಲ್ಲ ಯಾರೇ ಇದ್ದಾರೆ ಅಂದ್ರೆ ಟ್ರೀಟ್ಮೆಂಟ್ ತಗೊಳ್ಳಿ. ದೇ ಆರ್ ಈಕ್ವಲಿ ಕಾಂಪಿಟೆಂಟ್. ಮಾತಾಡ್ತಾನೆ ಅವ್ರನ್ನ. ಮೇಡಮ್ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೀಕ್ಷಿತಾ ಅಂತ. ಹ್ಯಾವ್ ಬೀನ್ ಪ್ರಾಕ್ಟೀಸಿಂಗ್ ಇಂಟಿಗ್ರೇಟೆಡ್ ಮೆಡಿಸಿನ್ ಆ್ಯಂಡ್ ಫಂಕ್ಷನಲ್ ಆ್ಯಂಡ್ ರೀಜನರೇಟಿವ್ ಮೆಡಿಸಿನ್. ಇಲ್ಲಿ ಡಾಕ್ಟರ್ ಹೀಲಲ್ಲಿ ಕ್ರಾನಿಕ್ ಡಿಸೀಸಸ್ ಅಂದರೆ ಥೈರಾಯ್ಡ್, BP, ಶುಗರ್ ಆ್ಯಂಡ್ ಜೊತೆಗೆ ಪೇನ್ ಮೆಡಿಸಿನ್ಸ್ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೀವಿ. ವಿ ಆರ್ ಡೂಯಿಂಗ್ ಇಟ್ ಇನ್ ಎ ಹೋಲಿಸ್ಟಿಕ್ ಅಪ್ರೋಚ್. ಅಂದರೆ ಡಯಟ್, ಸಪ್ಲಿಮೆಂಟ್ಸ್, ಯಾವ ರೀತಿ ಊಟ ಮಾಡಬೇಕು, ಜೊತೆಗೆ ಯಾವ ಸಪ್ಲಿಮೆಂಟ್ಸ್ ಬೇಕು ಬಾಡಿಗೆ, ಆ್ಯಂಡ್ ಅದ್ರ ಜೊತೆಗೆ ಕೆಲವೊಂದು ಓಝೋನ್ ಥೆರಪಿ, ಕೀಲೇಷನ್ ಥೆರಪಿ, ಈ ಎಲ್ಲ ಹೋಲಿಸ್ಟಿಕ್ ವೇಯಲ್ಲಿ ಒಂದು ಕ್ರಾನಿಕ್ ಡಿಸೀಸಸ್ ನಿಮ್ದೇನಿದೆ ಅದನ್ನು ರಿವರ್ಸ್ ಮಾಡೋದಕ್ಕೆ ವಿ ಆರ್ ಸ್ಟ್ರೈವಿಂಗ್ ಹಾರ್ಡ್ ಅಂಡರ್ ಡಾಕ್ಟರ್ ರಾಕೇಶ್ ಗೈಡೆನ್ಸ್. ಎಲ್ಲರೂ ಬನ್ನಿ, ಟ್ರೀಟ್ಮೆಂಟ್ ತಗೊಳ್ಳಿ, ಇದರಿಂದ ಒಳ್ಳೆ ಸದುಪಯೋಗ ಪಡಿಸ್ಕೊಳ್ಳಿ. ಐ ಪ್ರಾಮಿಸ್ ಯು ದಟ್ ಯು ಆರ್ ಇನ್ ಸೇಫ್ ಹ್ಯಾಂಡ್ಸ್. Thank you. Safe and caring hands. Safe, caring hands. Healing hands. Empathy. With empathy and ಮತ್ತೆ ನಾಲೆಡ್ಜ್ ವೈಸ್ ಕೂಡ ಲೈಕ್ ಬಿಕಾಸ್ ವಿ ಹ್ಯಾವ್ ಅಸೆಸ್ಡ್ ಯುವರ್ ನಾಲೆಡ್ಜ್ ಇಸ್ ಎಕ್ಸಲೆಂಟ್ ಅಂಡ್ ಯುವರ್ ಆಲ್ರೆಡಿ ಡೀಲಿಂಗ್ ವಿತ್ ಪೇಷಂಟ್ಸ್. ಸೊ ಒಂದು ಪೇಷಂಟ್ಸ್ಗೆ ಒಂದು ಮುಖ ಪರಿಚಯ ಆಗಲಿ ಅಂತ ವಿಡಿಯೋನ ಮಾಡ್ತಾ ಇದ್ದೀವಿ. ಅವ್ರದ್ದು ಎಲ್ಲರೂ ನೋಡಿರ್ತೀರಾ ವಿಡಿಯೋದಲ್ಲಿ, ಮತ್ತು ಶಾರ್ಟ್ಸಲ್ಲೆಲ್ಲ ಹಾಕಿರ್ತೀವಿ, ಪೋಸ್ಟರ್ಸಲ್ಲಿ ಹಾಕಿರ್ತೀವಿ. ಸೊ ಡಾಕ್ಟರ್ ದೀಕ್ಷಿತಾ ಅಂತ ಶಿ ಸ್ಟಾರ್ಟಿಂಗ್ ಪ್ರಾಕ್ಟೀಸಿಂಗ್ ದಿಸ್ ಸಿನ್ಸ್ 4 years 2022 ಇಂದನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಶಿ ಹ್ಯಾಸ್ ಎಕ್ಸಲೆಂಟ್ ನಾಲೆಡ್ಜ್ ಇನ್ ದಿಸ್ ಅಂಡ್ ಶಿ ಈಸ್ ಕೇಪಬಲ್ ಆಫ್ ಡೀಲಿಂಗ್ ಎನಿ ಕ್ರೋನಿಕ್ ಕಂಡೀಷನ್ಸ್, ಎಸ್ಪೆಷಲಿ ಥ್ರೂ ಫಂಕ್ಷನಲ್ ಮೆಡಿಸಿನ್. ಅದನ್ನು ರಿವರ್ಸ್ ಮಾಡಿಬಿಟ್ಟು ನಾರ್ಮಲ್ ಮಾಡೋದಕ್ಕೆ ಏನೇನೆಲ್ಲ ಮಾಡೋಕ್ಕಾಗತ್ತೆ ಅದನ್ನು ಅವರು ನಾಲೆಡ್ಜಬಲ್ ಆಗಿದ್ದಾರೆ ಅಂತ ಹೇಳ್ತಾ, ನೆಕ್ಸ್ಟ್ ವಿಲ್ ಗೋ ಟು ಡಾಕ್ಟರ್ ಯೂಸುಫ್. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಯೂಸುಫ್ ಅಂತೇಳಿ. ಇಲ್ಲಿ ಕ್ಲಿನಿಕ್ನಲ್ಲಿ ಮೋಸ್ಟ್ ಆಫ್ ದ ರೂಟ್ ಕಾಸ್ ಫೈಂಡ್ ಮಾಡ್ತೀವಿ. ಜಸ್ಟ್ ಸಿಂಪ್ಟಮ್ಯಾಟಿಕ್ಲಿ ಟ್ರೀಟ್ ಮಾಡೋದಿಲ್ಲ. ಭಾಳಷ್ಟು ಡಾಕ್ಟರ್ಸು ಸಿಂಪ್ಟಮ್ಯಾಟಿಕ್ಲಿ ಟ್ರೀಟ್ ಮಾಡಿ ಕಳಿಸ್ತಾರೆ. ನರ್ವ್ ಪೇನ್ ಇದೆ ಜಸ್ಟ್ ನರ್ವ್ ಪೇನಿಗೆ ಮೆಡಿಸಿನ್ಸ್ ಕೊಟ್ಟು ಕಳಿಸ್ತಾರೆ. ನಾವು ಅದು ಯಾಕೆ ಕಾಸ್ ಏನಿದೆ, ಬಾಡಿಯಲ್ಲಿ ಭಾಳಷ್ಟು ಚೇಂಜಸ್ ಇರ್ತವೆ, ಟಾಕ್ಸಿಕ್ ಎಲಿಮೆಂಟ್ಸ್ ಇರ್ತವೆ, ಅದೆಲ್ಲ ನೋಡ್ಕೊಂಡು ರೂಟ್ ಕಾಸ್ ಫೈಂಡ್ ಮಾಡೋಕ್ಕೆ ಟ್ರೀಟ್ ಮಾಡ್ತಿರೋದು. ಡಾಕ್ಟರ್ಸ್ ರಾಕೇಶ್ ಸರ್ದು ಗೈಡೆನ್ಸ್ ಚೆನ್ನಾಗಿದೆ. ಅವರು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಹೇಗಿದೆ ಅಂಥೇಳಿ ಅದೇ ಚೆನ್ನಾಗಿ ಫಾಲೋ ಮಾಡ್ತಿರೋದು. ಎಲ್ಲರೂ ಇಲ್ಲಿ ಬರ್ರಿ, ನಿಮಗೆ ಡೆಫಿನೆಟ್ಲಿ ಒಂದು ಕ್ಯೂರ್ ಆಗ್ತದೆ. ಸರ್ ಥ್ಯಾಂಕ್ ಯು ಸರ್. ಸೊ ಡಾಕ್ಟರ್ ಯೂಸಫ್ ಈಸ್ ಆಲ್ಸೋ ಪ್ರಾಕ್ಟೀಸಿಂಗ್ ದಿಸ್ ಇಂಟಿಗ್ರೇಟೆಡ್ ಮೆಡಿಸಿನ್ ಸಿನ್ಸ್ ಮೆನಿ ಇಯರ್ಸ್. ಸೊ ಅವರು ನಾವು ಸ್ಟಾರ್ಟಿಂಗಲ್ಲಿ ಇಂಟರ್ವ್ಯೂ ತೊಗೊಂಡಾಗ ಎಷ್ಟೊಂದು ಜನ ಡಾಕ್ಟರ್ಸ್ನ ರಿಜೆಕ್ಟ್ ಮಾಡಿದ್ವಿ ಬಿಕಾಸ್ ಆಫ್ ಒಂದು ಎಂಪತಿ ಆ್ಯಂಡ್ ಆ ಒಂದು ನಾಲೆಡ್ಜ್ ಇಲ್ಲ ಅಂತ. ಬಟ್ ವಿ ಹ್ಯಾವ್ ಸೆಲೆಕ್ಟೆಡ್ ಮೆನಿ ಡಾಕ್ಟರ್ಸ್. ಅದರಲ್ಲಿ ಇವರಿಬ್ಬರು ವೆರಿ ಪ್ರಾಮಿನೆಂಟ್ ಡಾಕ್ಟರ್ಸು. ಸೊ ಹಂಗಾಗಿ ಅವ್ರ ನಾಲೆಡ್ಜ್ ಚೆನ್ನಾಗಿದೆ. ಮತ್ತು ನಾಲೆಡ್ಜಲ್ಲಿ ಪೇಷಂಟ್ ಎಕ್ಸ್ಪೀರಿಯೆನ್ಸು, ಅವ್ರದ್ದು ಪೇಷಂಟ್ ಫೀಡ್ಬ್ಯಾಕು ತುಂಬ ಚೆನ್ನಾಗಿದೆ. ಎಷ್ಟೋ ಜನ ಪೇಷಂಟ್ಸ್ಗಳು ಇವ್ರ ಹತ್ರ ನಾನು ಇಲ್ಲದೇ ಇರುವಾಗ ಇವ್ರ ಟ್ರೀಟ್ಮೆಂಟ್ ತಗೊಂಡು ಹೋಗಿದ್ದಾರೆ. ಮತ್ತು ನಾವು ಅವ್ರಿಗೆ ಫೀಡ್ಬ್ಯಾಕ್ ಕಾಲ್ಸ್ ಮಾಡಿ ಪೇಷಂಟ್ಗೆ ಕೇಳಿದಾಗ ಟ್ರೀಟ್ಮೆಂಟ್ ಆಗಿದೆಯಲ್ಲ ಹೆಂಗೆ ಅಂತ ಕೇಳಿದಾಗ
ಅವರು ನಮಗೆ ಚೆನ್ನಾಗಾಗಿದೆ, ಬೆಟರ್ ಡಾಕ್ಟರ್ಸು ನಮ್ಮ ಚೆನ್ನಾಗಿ ಹೀಲ್ ಮಾಡಿದ್ದಾರೆ ಅಂತಲೇ ಹೇಳ್ತಾರೆ. ಮತ್ತು ಇನ್ನೊಂದು ಬಂದು ನಾವು ಅವರು ಸೆಕೆಂಡ್ ಟೈಮ್ ಅಂದರೆ ಈಗ ಪೇಷಂಟ್ಸು ಸೆಕೆಂಡ್ ವಿಸಿಟು ಥರ್ಡ್ ವಿಸಿಟ್ ಬಂದಿರ್ತಾರೆ, ಆ ಟೈಮಲ್ಲಿ ನಾನು ಇರೋದಿಲ್ಲ. ಸೊ ನೆಕ್ಸ್ಟ್ ವಿಸಿಟಲ್ಲಿ ಪೇಷಂಟ್ಸ್ ಬಂದಾಗ ನಾನು ಇರ್ತೀನಿ. ಪೇಷಂಟ್ಸು ಕಂಪೇರ್ ಟು ಪ್ರೀವಿಯಸ್ಸು ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡಿದ್ರೆ ಹೆಂಗಿದೆ ಅಂತಂದರೆ ಚೆನ್ನಾಗಿ ಕಡಿಮೆ ಆಗಿದೆ, ಪೇಯ್ನ್ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಮತ್ತೆ ಕೂಡ ಪರ್ಸೆಂಟೇಜ್ ಆಫ್ ಇಂಪ್ರೂವ್ಮೆಂಟು ಪ್ರೀವಿಯಸ್ ಕಂಪೇರ್ ಮಾಡಿದ್ರೆ ಲಾಸ್ಟ್ ವಿಸಿಟಲ್ಲಿ ಚೆನ್ನಾಗಿ ಇನ್ನೂ ಇಂಪ್ರೂವ್ಮೆಂಟ್ ಆಗಿರ್ತಾರೆ. ಯಾಕಂದರೆ ಆಗ್ತಕ್ಕಂಥ ಮೆಡಿಸನ್ಸು ಪೇಷಂಟ್ ಕೇಸ್ನ ಅನಲೈಸ್ ಮಾಡ್ತಕ್ಕಂಥ ರೀತಿ, ಬ್ಲಡ್ ಟೆಸ್ಟ್ ಇವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥದ್ದು, ಮತ್ತು ಕೊಟ್ಟಿರ್ತಕ್ಕಂಥ ರೆಫರೆನ್ಸ್ ರೇಂಜ್ಗೆ ಫಂಕ್ಷನಲ್ ರೇಂಜ್ ಏನಿದೆ ಅದಕ್ಕೆ ಸೆಟ್ ಮಾಡಿ ಅವ್ರನ್ನ ಪೇಷಂಟ್ಗೆ ನಾವು ಟ್ರೀಟ್ಮೆಂಟ್ ಆ ಒಂದು ಪ್ಯಾರಾಮೀಟರ್ಸ್ನ ಆ ಲೆವೆಲಿಗೆ ತರೋದ್ರಿಂದ ಪೇಷಂಟ್ ಆ್ಯಕ್ಚುಲಿ ರೆಸ್ಪಾನ್ಸ್ ಮಾಡ್ತಾರೆ. ಸೊ ಯಾವುದೇ ಪೇಯ್ನ್ಫುಲ್ ಕಂಡೀಷನ್ಸ್ ಆಗ್ಬೋದು ನಿಮಗೆ. ಆ ಪೇಯ್ನ್ಫುಲ್ ಕಂಡೀಷನ್ಸ್ ಯಾಕೆ ಬಂದಿರುತ್ತೆ? ಬಿಕಾಸ್ ಆಫ್ ಕ್ರೋನಿಕ್ ಇನ್ಫ್ಲಮೇಷನ್ ಆ್ಯಂಡ್ ಬಿಕಾಸ್ ಆಫ್ ಲೈಕ್ ಫ್ರೀ ರ್ಯಾಡಿಕಲ್ ಡ್ಯಾಮೇಜ್ ವಿಚ್ ಈಸ್ ಹ್ಯಾಪನಿಂಗ್ ಇನ್ ದ ಬಾಡಿ. ಸೊ ಅದನ್ನು ನಾವು ನ್ಯೂಟ್ರಲೈಸ್ ಮಾಡಿ ಫ್ರೀ ರ್ಯಾಡಿಕಲ್ ಡ್ಯಾಮೇಜ್ ತಪ್ಪಿಸಿದ್ರೆ, ಅದನ್ನು ನಾವು ಇನ್ಫ್ಲಮೇಷನ್ನ ನಾವು ರೂಟ್ ಕಾಸ್ ತಪ್ಪಿಸ್ಬಿಟ್ಟು ಆಂಟಿ ಇನ್ಫ್ಲಮೇಟರಿ ಸಪ್ಲಿಮೆಂಟೇಷನ್ಸ್ ಲೈಕ್ ವೈಟಮಿನ್ ಸಿ, ಜಿಂಕ್, ಮೆಗ್ನೀಷಿಯಮ್, ವೈಟಮಿನ್ K2-7, ವೈಟಮಿನ್ ಡಿ ಪ್ಲಸ್ ಐವರ್ಮೆಕ್ಟಿನ್, ಇದನ್ನೆಲ್ಲ ನಾವು ಸಿರಶೇಪ್ ಪ್ರೊಪರ್ಟೀಸ್ ಇದನ್ನೆಲ್ಲ ನಾವು ಕೊಟ್ಕೊಂಡು ನಾರ್ಮಲ್ ಲೆವೆಲಿಗೆ ತಂದಿದ್ದೆ ಆದರೆ ಪೇಷಂಟು ಈಗ ಚೆನ್ನಾಗಿ ಎಕ್ಸಲೆಂಟಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಪೇಷಂಟ್ಗೆ ಪೇಯ್ನ್ ನ್ಯಾಚುರಲಿಗೆ 3-4 ವಿಸಿಟಲ್ಲಿ 80-90% ಕಡಿಮೆ ಆಯಿತು ಸರ್ ನಮಗೆ ಅಂತಂತಾರೆ. ಆಮೇಲಿಂದ ಅವ್ರ ಮನೆಗೆ ಹೋಗ್ಬಿಟ್ಟು ಆ ಸಪ್ಲಿಮೆಂಟ್ಸ್ನ ಒಂದು 2-3 ತಿಂಗಳು ತೊಗೊಂಡು ಕರೆಕ್ಟ್ ಡಯಟ್ ಮಾತ್ರ ಹಿಡಿಬೇಕು. ಯಾಕಂದರೆ ಇನ್ಫ್ಲಮೇಟ್ರಿ ಫುಡ್ ಮತ್ತೆ ತಗೊಳ್ಳೋ ಸ್ಟಾರ್ಟ್ ಮಾಡಿದರೆ ಮತ್ತೆ ಕಾಯಿಲೆ ಬರುತ್ತೆ. ಸರ್ ಇದು ಪರ್ಮನೆಂಟ್ ಅಂತ ಹೇಳ್ತಿರೋದ? ಪರ್ಮನೆಂಟು ಅಂತ ಡೆಫಿನೆಟ್ಲಿ ಪರ್ಮನೆಂಟ್. ಯಾಕಂದರೆ ಫುಡ್ ಈಸ್ ಮೆಡಿಸಿನ್. ನಮ್ಮದು ಕೋರ್ ಪ್ರಿನ್ಸಿಪಲ್ ಬಂದು ಫುಡ್ ಈಸ್ ಮೆಡಿಸಿನ್. ಯಾಕಂದರೆ ದ ಫೌಂಡರ್ ಆಫ್ ಮೆಡಿಸಿನ್ ಬಂದು, ಫಾದರ್ ಆಫ್ ಮೆಡಿಸಿನ್ ಬಂದು ಹಿಪೋಕ್ರಟಿಸ್ ಅವ್ರು ಹೇಳಿರ್ತಕ್ಕಂಥದ್ದು ಲೆಟ್ ಫುಡ್ ಬಿ ದೇ ಮೆಡಿಸಿನ್ ಅಂತಲೇ ಹೇಳಿರೋದು. ಸೊ ಫುಡ್ ಈಸ್ ಮೆಡಿಸಿನ್ ಅಲ್ಲಿಗೆ ಬರುತ್ತೆ. ನಮ್ಮ ಏನೋ ನಾವು ಮಾಡಿಬಿಟ್ಟು ನಮ್ಮ ದೇಹ ಕೆಡಿಸ್ಕೊಂಡಿರ್ತೀವಿ. ಆ ಕೆಡಿಸ್ಕೊಂಡಿರ್ತಕ್ಕಂಥ ದೇಹನ ನಾರ್ಮಲ್ಲಿಗೆ ತರೋದಕ್ಕೋಸ್ಕರ ಇಷ್ಟು ವಿಟಮಿನ್ಸು, ಇಷ್ಟು ಸಪ್ಲಿಮೆಂಟೇಷನ್ ಅದೆಲ್ಲ ಮಾಡಿಬಿಟ್ಟು ಆಮೇಲೆ ಫುಡ್ಡಲ್ಲಿ ಕರೆಕ್ಷನ್ ಮಾಡಿಕೊಂಡು ಆ ಫುಡ್ಡನ್ನ ಹಂಗೆ ಕಂಟಿನ್ಯೂ ಮಾಡ್ಕೊತ ಹೋಗೋಣ. ಆಮೇಲೆ ಇದು ಸಪ್ಲಿಮೆಂಟ್ಸ್ಗಳನ್ನ ಸ್ಟಾಪ್ ಸ್ಟಾಪ್ ಮಾಡಿಕೊಂಡು ಕೆಲವರಿಗೆ 6 ತಿಂಗಳಿಗೆ ಮಿನಿಮಮ್ ಡ್ಯಾಮೇಜ್ ಆಗಿದ್ರೆ 6 ತಿಂಗಳಿಗೆ ಆ ಮೆಡಿಸಿನ್ಸ್ ಎಲ್ಲ ನಿಲ್ಲಿಸ್ತೀವಿ. ಕೆಲವರಿಗೆ 3 ತಿಂಗಳಿಗೆ ನಿಲ್ಲಿಸ್ತೀವಿ. ಕೆಲವರಿಗೆ 1 ವರ್ಷದವರೆಗೂ ತಗೊಂಡು ಇವತ್ತೊಂದು ಅಜ್ಜಿ ಬಂದಿದ್ರು, ಅವ್ರಿಗೆ ಆಲ್ಮೋಸ್ಟ್ 2024 ಜೂನಿಂದ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ನಾವು ಶೀಸ್ 80% ರಿಕವರ್ಡು. ಸೊ ಅವ್ರಿಗೆ ಅವಾಗಿಂದನೂ ಸರ್ಜರಿ ಹೇಳ್ತಾನೆ ಇದ್ರು, ಬಟ್ ಅವ್ರಿಗೆ ಸರ್ಜರಿ ವಿಲ್ಲಿಂಗ್ ಇರಲ್ಲ. ಯಾಕಂದರೆ ಏಜ್ ಬಂದು 65 ಇಯರ್ಸ್ ಆಗಿತ್ತು. ಡಾಕ್ಟರ್ಸೇ ರಿಜೆಕ್ಟ್ ಮಾಡಿದ್ರು ಸರ್ಜರಿ ಬೇಡ ಅಂತ. ಸೊ ಬೇರೆ ಇಲ್ಲಿದೆ, ದೇರ್ ಈಸ್ ನೋ ವೇ ಔಟು. ಸೊ ಅವಾಗ ನಾವು ಅವ್ರಿಗೆ ಈ ಒಂದು ಫಂಕ್ಷನಲ್ ಮೆಡಿಸಿನ್ ಆ್ಯಂಡ್ ಇಂಟಗ್ರೇಟೆಡ್ ಮೆಡಿಸಿನ್, ರಿಜೆಕ್ಟಿವ್ ಮೆಡಿಸಿನ್ ಇಂಜೆಕ್ಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಶಿ ಹ್ಯಾಸ್ ಇಂಪ್ರೂವ್ಡ್ ಆಲ್ಮೋಸ್ಟ್ 80%. ಸೊ ಈ ಥರ ನಾವು ಮಾಡ್ತಕ್ಕಂಥ ಒಂದು ಉದ್ದೇಶ ಇರುತ್ತೆ. ಸೊ ಡಾಕ್ಟರ್ ದೀಕ್ಷಿತಾ ಆ್ಯಂಡ್ ಡಾಕ್ಟರ್ ಯೂಸಫ್ ಇರ್ತಾರೆ. ಸೊ ದೇ ಆರ್ ಎಕ್ಸಲೆಂಟ್ ಡಾಕ್ಟರ್ಸ್ ಹೂ ಆರ್ ಪ್ರಾಕ್ಟೀಸಿಂಗ್ ಡಾಕ್ಟರ್ ರಾಕೇಶ್ ಪ್ರೋಟೋಕಾಲ್ ಇನ್ ಡಾಕ್ಟರ್ ಹಿಲ್ ಪೇನ್ ಕ್ಯೂರ್ ಹಾಸ್ಪಿಟಲ್. ಸೊ ಡಾಕ್ಟರ್ ರಾಕೇಶ್ ಅಂತ ಏನು ನೀವು ನಂಬಿಕೆ ಇಟ್ಕೊಂಡು ಬರ್ತಿದ್ರು ಅದಕ್ಕೆ ನಾನು ಆಭಾರಿಯಾಗಿದ್ದೇನೆ. ನಾನು ಕೂಡ ಪೇಷಂಟ್ ನೋಡ್ತೀನಿ, ಡೈಲಿ 30-40 ಪೇಷಂಟ್ ಅಷ್ಟೇ ನೋಡೋಕ್ಕಾಗುತ್ತೆ. ಅದಕ್ಕೆ ಮೇಲ್ಗಡೆ ಅಪಾಯಿಂಟ್ಮೆಂಟ್ಗಳು ಸುಮ್ಮನೆ ಮುಂದಕ್ಕೆ ಪೈಲಪ್ ಆಗಿ 3 ತಿಂಗಳವರೆಗೂ ಹೋಗಿ ಕಾಯಿಲೆ 1 ತಿಂಗಳಾದ್ಮೇಲೆ ಮಾತ್ರೆ ಖಾಲಿ ಆಗಿ ನೋವು ಜಾಸ್ತಿ ಮಾಡ್ಕೊಂಡು ಖರ್ಚು ಮಾಡಿರೋ ದುಡ್ಡಿಗೆ ಪಶ್ಚಾತ್ತಾಪ ಪಟ್ಟು ಒಂದು ಮನಸ್ಸಲ್ಲಿ ಒಂದು ದುಃಖ ಪಡೋದಕ್ಕಿಂತ ನೀವು ದಯವಿಟ್ಟು ನಮ್ಮ ಟೀಮ್ ಡಾಕ್ಟರ್ಸ್ ಹತ್ರ ತೋರಿಸಿ. ಅವರು ಕೂಡ ಈಕ್ವಲಿ ಪೊಟೆನ್ಷಿಯಲ್ ಇದ್ದಾರೆ. ಸೊ ದಟ್ ಇವಾಗ ಪೇಷಂಟ್ಸ್ ಫ್ಲೋ ಕೂಡ 140-150 ಪೇಷಂಟ್ಸ್ ಇರುತ್ತೆ. ಲೈಕ್ ಹ್ಯೂಮನ್ಲಿ ಇಟ್ ಈಸ್ ಇಂಪಾಸಿಬಲ್ ಫಾರ್ ಡಾಕ್ಟರ್ ರಾಕೇಶ್ ಟು ಸಿ ಆ್ಯಂಡ್ ವಿಟ್ನೆಸ್ ಎವ್ರಿ ಕೇಸ್. ಸೊ ಹಂಗಾಗಿ ಎಷ್ಟಾಗುತ್ತೋ ನಾನು ಪ್ರಯತ್ನಪಟ್ಟು ಶ್ರಮ ಹಾಕಿ ಶ್ರದ್ಧೆಯಿಂದ ನೋಡ್ತಾ ಇದ್ದೀನಿ. ನನ್ನ ಕೈಲಿ ಯಾವಾಗ ಅದನ್ನು ಲಿಮಿಟ್ ಕ್ರಾಸ್ ಮಾಡೋಕ್ಕೆ ನನ್ನ ಕೈಲಿ ಆಗ್ತಾಯಿಲ್ವೋ ಅದೇ ನನ್ನ ನಾಲೆಡ್ಜ್ನ ಇವರಿಗೆ ಟ್ರೈನ್ ಮಾಡಿಬಿಟ್ಟು ಅದೇ ಪ್ರೋಟೋಕಾಲ್ನ ಇವರಿಗೆ ಇನ್ನೂ ಕಲಿಸ್ಕೊಟ್ಬಿಟ್ಟು ಅವ್ರಿಗೆ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಪೇಷಂಟ್ನ ನೋಡೋದಕ್ಕೆ ಹೆಚ್ಚಾಗಿ ಜನಗಳ ಸೇವೆ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ. ಏನೇ ಡೌಟ್ಸು ಕಮೆಂಟ್ಸು ಇದ್ದರೆ ಕೆಳಗಡೆ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಮತ್ತು ಇದು ಯಾವುದು ಡಾಕ್ಟರ್ ರಾಕೇಶ್ ಹಾಸ್ಪಿಟ್ಲಾಗ ಇರೋದಿಲ್ಲ ಅಂತಲ್ಲ, ನಾನು ಹಾಸ್ಪಿಟ್ಲಾಗ ಇರ್ತೀನಿ, ಒಂದು 30-40 ಪೇಷಂಟ್ ನೋಡೋಕ್ಕಾಗುತ್ತೆ. ಆಮೇಲೆ ಪೈಲಪ್ ಆಗುತ್ತೆ ಒಂದು ರೀಸನ್. ಮತ್ತು ಕಾನ್ಫರೆನ್ಸ್ಗೆ ಅಥವಾ ಟ್ರೈನಿಂಗ್ಗೆ ಅಥವಾ ಏನಾದರೂ ಸರ್ಟಿಫಿಕೇಷನ್ಸ್ ಮಾಡೋಕ್ಕೆ ಹೋದಾಗ ಅವಾಗ ನಾನು ರಜಾ ಇರುವಾಗ ಇದು ಮಾಡ್ಕೊಳ್ಳಿ. ಅಥವಾ ನಂದು ಕೆಲವು ಸಮ್ಟೈಮ್ಸು ಏನಾದರೂ ಬಂದಿರ್ತೀನಿ ಬಿಕಾಸ್ ಆಫ್ ಯಾವುದೋ ನಮ್ಮ ಪ್ರೊಫೆಸರ್ಸು. ಮೊನ್ನೆ ಬಾಪ್ಟಿಸ್ಟ್ ಹಾಸ್ಪಿಟ್ಲಲ್ಲಿ ನಮ್ಮ ಪ್ರೊಫೆಸರ್ ಒಬ್ಬರು ಬಂದಿರು, ಡಾಕ್ಟರ್ ಜಿಗ್ನೇಶ್ ಪಟೇಲ್ ಅಂತ. ಅವರು ಒಂದು ಕೇಸ್ ಇದೆ, ಇಂಟರ್ಡಿಸ್ಕಲ್ ಓಝೋನ್ ಥೆರಪಿ ನಾನು ನಿನಗೆ ಹೇಳ್ಕೊಡ್ತಾ ಇದ್ದೀನಿ, ಅಲ್ಲಿ ಬರ್ತಾ ಇದ್ದೀನಿ ಫ್ರಮ್ ನಾಗ್ಪುರ್, ನಾನು ಬಂದು ನಾನು ಹೇಳ್ಕೊಡ್ತೀನಿ ನಿನಗೆ ಬಾ ಅಂತ ಅಂದರು. ಸಡನ್ನಾಗಿ ಹೋಗಬೇಕಾಗ ಪರಿಸ್ಥಿತಿ ಬಂತು. ಯಾಕಂದರೆ ಇಲ್ಲಿ ಅಪಾಯಿಂಟ್ಮೆಂಟಲ್ಲೇ ಕೊಟ್ಟಿದ್ದೀವಿ 11 o'clock, 10 o'clock ಫೋನ್ ಮಾಡಿದ್ರು. ಅವಾಗ ಹೋಗಲೇಬೇಕಂತ ಪರಿಸ್ಥಿತಿ. ಯಾಕಂದರೆ ಅವ್ರು ಅಲ್ಲಿಂದ ಬಂದು ಒಂದು ಲವ್ ಆ್ಯಂಡ್ ಕೇರಿಂದ ಡಾಕ್ಟರ್ ರಾಕೇಶ್ ಕಮ್ ಹಿಯರ್ ಐ ವಿಲ್ ಟೀಚ್ ಯು ಅಂತ ಹೇಳುವಾಗ ನಾನು ಇಲ್ಲ ಸರ್ ನಾನು ಬರೋಕ್ಕಾಗಲ್ಲ, ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ರೆ ಏನಾಗುತ್ತೆ, ಅದು ವಿದ್ಯೆಗೆ ಒಂಥರ ಅಗೌರವ ತಂದಂಗೆ ಆಗ್ಬಿಡುತ್ತೆ. ವಿದ್ಯೆ ಇದು ಹೇಳ್ಕೊಟ್ಟಿರ್ತಕ್ಕಂಥ ಗುರುಗಳಿಗೆ ನಾನು ಡಿಸ್ರೆಸ್ಪೆಕ್ಟಂಗೆ ಮಾಡ್ದಂಗೆ ಆಗ್ಬಿಡುತ್ತೆ. ಅದಕ್ಕೆ ಆಯ್ತು ಸರ್ ಐ ವಿಲ್ ಕಮ್ ಅಂತೇಳಿ ಸ್ವಲ್ಪ ಕೇಸ್ ಅಸಿಸ್ಟ್ ಮಾಡಿಬಿಟ್ಟು ಒಂದು 1 to 1.5 hour ಆಯಿತು. OT ಒಳಗೆ ಹೋಗೋದು ಪ್ರಿಪೇರ್ ಮಾಡೋದೆಲ್ಲ ಮಾಡಿದ್ಮೇಲೆ. ಬಟ್ ಅಲ್ಲಿಂದ ಹೆಬ್ಬಾಳಿಂದ ಬರಬೇಕು.
ಹೊರಟೊತ್ತಿಗೆ ಆಲ್ರೆಡಿ 2-3 ಓ ಕ್ಲಾಕ್ ಆಗಿತ್ತು. ಸೊ ಅಷ್ಟೊತ್ತಿಗೆ ಪೇಷಂಟ್ಸ್ ಎಲ್ಲ ಸ್ವಲ್ಪ ಬೇಜಾರಾಗಿದ್ರಿ. ಸೊ ಈ ಥರ ಏನಾದರೂ ಸಿಚುವೇಶನ್ಸ್ ಇದ್ದರೆ ದಯವಿಟ್ಟು ಮನಸ್ಸಲ್ಲಿಟ್ಕೊಂಡು ಕ್ಷಮೆ ಮಾಡಿ ಸೊ ನಂಬಿಕೆಯಿಂದ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಸೊ ವಿಶ್ ಯು ಆಲ್ ದ ಬೆಸ್ಟ್ ಡಾಕ್ಟರ್ ದೀಕ್ಷಿತಾ, ವೆಲ್ಕಮ್, ಆ್ಯಂಡ್ ಡಾಕ್ಟರ್ ಯೂಸಫ್, ವಿಶ್ ಯು ಆಲ್ ದ ಬೆಸ್ಟ್. ವಿ ವಿಲ್ ಕಂಟಿನ್ಯೂ ಅವರ್ ಸಪೋರ್ಟ್ ಟು ಹೀಲ್ ಆ್ಯಂಡ್ ಕ್ಯೂರ್ ದ ಪೇಷಂಟ್ ಪೇಯ್ನ್. ಆ್ಯಂಡ್ ಇನ್ಮೇಲೆ ಏನಾದರೂ ಡಿಸ್ಕಷನ್ಸ್ ಇದ್ದರೆ, ಹೆಲ್ತಿ ಡಿಸ್ಕಷನ್ಸ್ ಲೈಕ್ ಡಿಫ್ರೆಂಟ್ ಟಾಪಿಕ್ ಮೇಲೆ ಎಲ್ಲ ಟೈಮಲ್ಲೂ ಕೂಡ ಪೇಷಂಟ್ ಜೊತೆಗೆ ಮಾತಾಡೋದು ಅಷ್ಟೇ ಕನ್ವರ್ಸೇಷನ್ ಬರ್ತಾಯಿತ್ತು. ಇನ್ಮೇಲೆ ಡಾಕ್ಟರ್ಸ್ ಜೊತೆಗೆ ಒಂದು ಗ್ರೂಪ್ ಡಿಸ್ಕಷನ್ ಥರ ಮಾಡಿಬಿಟ್ಟು ನಿಮಗೆ ಇನ್ನೂ ಹೆಚ್ಚಿನ ನಾಲೆಡ್ಜು ಮತ್ತು ಅವೇರ್ನೆಸ್ನ ಕೊಡೋದಕ್ಕೆ ಶ್ರಮ ಮಾಡ್ತೀವಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.